ನಾಳೆ 5ನೇ ತಾರೀಕು ಭಾನುವಾರ ಸಂಜೆ DVG ಸಪಾದ ಶತೋತ್ಸವ ಕಾರ್ಯಕ್ರಮ ಸರಣಿಯಲ್ಲಿ ಖ್ಯಾತ ಲೇಖಕರಾದ ಉಡುಪಿ ಜಿಲ್ಲೆಯ ಡಾಕ್ಟರ್ B. ಜನಾರ್ದನ ಭಟ್ ಅವರಿಂದ DVGಯವರ ಉಮರನ ಒಸಗೆ ಕುರಿತು ಉಪನ್ಯಾಸ ಇರುತ್ತೆ. ನಾಳೆ ಸಂಜೆ 6:30. ಕಳೆದ 3 ದಿವಸಗಳಿಂದ ನಡೆದಿರುವ ಈ ಶ್ರೀಮದ್ ಭಾಗವತ ಪ್ರವಚನ ಮಾಲೆಯನ್ನು ಆದರಣೀಯರಾದ ಡಾಕ್ಟರ್ ಗುರುರಾಜ ಕರಜಗಿಯವರ ಹಿರಿಯ ಸೋದರಿ ದಿವಂಗತ ಶ್ರೀಮತಿ ಶಾರದಾ ಜೋಶಿ ಅವರ ಸ್ಮರಣೆಯಲ್ಲಿ ಶ್ರೀ MK ಜೋಶಿ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಭಗವಂತ ಸಕಲ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಈ ಉಪನ್ಯಾಸದಲ್ಲಿ ಡಾಕ್ಟರ್ ಗುರುರಾಜ ಕರಜಗಿ ಅವರ ಮಾತೃಶ್ರೀ ಅವರು ಉಪಸ್ಥಿತರಿರೋದು ನಮಗೆ ತುಂಬ ಸಮಾಧಾನವನ್ನು ಕೊಟ್ಟಿದೆ. ಶ್ರೀಮತಿ ಗುರುರಾಜ ಕರಜಗಿಯವರಂತೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಇರ್ತಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಪರಮ ಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜವರು ಈ ಪ್ರವಚನ ಸತ್ರದಲ್ಲಿ ಶ್ರೀಮದ್ ಭಾಗವತದ ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ದಾರ್ಶನಿಕ ಬೋಧೆ ಭಾಗವತದಲ್ಲಿ ಇರುವಷ್ಟು ಸಾಂದ್ರವಾಗಿ ಬಹುಶಃ ಬೇರೆ ಯಾವ ಪುರಾಣದಲ್ಲೂ ಕಾಣೋದಿಲ್ಲ. ಇದರ ಬಂಧ ಬಿಗಿಯಾದದ್ದು. ಇದನ್ನು ಒಂದು ವಿಶ್ವಕೋಶವಾಗಿಸುವ ಆಶಯವೇ ಭಗವಾನ್ ವೇದವ್ಯಾಸರಿಗೆ ಇದ್ದಂತೆ ಅನಿಸುತ್ತೆ. ಖ್ಯಾತ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಒಂದು ಅನುಭವಜನ್ಯ ಮಾತನ್ನು ಹೇಳಿದರು. ಬೈ ಎ ಕಂಟಿನ್ಯೂಯಸ್ ಲಿವಿಂಗ್ ಟ್ರೆಡಿಷನ್ ಆಫ್ rejuvenescence, this land has readjusted itself through unnumbered transformations. ಜಗತ್ತಿನಲ್ಲಿ ಎಷ್ಟೇ ಅಲ್ಲೋಲ ಕಲ್ಲೋಲಗಳಾದರೂ ಭಾರತ ಹೇಗೋ ತನ್ನ ಅನನ್ಯತೆಯನ್ನು ಉಳಿಸಿಕೊಂಡು ಬಂದಿದೆ ಅಂತ. ಈ ಸಾತತ್ಯವನ್ನು ಸಾಧ್ಯವಾಗಿಸಿರುವ ವಾಂಗ್ಮಯ ಅಂದರೆ ಪ್ರಮುಖವಾಗಿ ರಾಮಾಯಣ, ಮಹಾಭಾರತ, ಭಾಗವತಗಳು. ಸಾವಿರಾರು ವರ್ಷಗಳಿಂದ ಒಂದೊಂದು ಪೀಳಿಗೆಯು ಈ ವಾಂಗ್ಮಯದಲ್ಲಿ ಹೊಸ ಹೊಸ ಅರ್ಥವನ್ನು ಕಂಡುಕೊಳ್ತಾನೇ ಇದೆ. ಇದನ್ನು ಒಂದು ವಿಸ್ಮಯ ಅಂತ ಒಪ್ಪಲೇಬೇಕಾಗತ್ತೆ. ಒಂದು ವೃತ್ರಾಸುರ ಪ್ರಕರಣವನ್ನು ನೋಡಿದರೂ ಅದು ಆಧಿಭೌತಿಕ, ಆಧಿದೈವಿಕ, ಆಧ್ಯಾತ್ಮಿಕ ಸಂದೇಶಗಳನ್ನೆಲ್ಲ ಗರ್ಭೀಕರಿಸಿಕೊಂಡು ತ್ರಿವಿಕ್ರಮ ಸದೃಶವಾಗಿದೆ. ಹೀಗೆ ಒಟ್ಟೊಟ್ಟಿಗೆ ಹಲವು ಸ್ತರಗಳಲ್ಲಿ, ಆಯಾಮಗಳಲ್ಲಿ ಸಂಚಾರ ಮಾಡುವ ಗ್ರಂಥ ಶ್ರೀಮದ್ ಭಾಗವತ. ನಮಗೆ ಕಥೆ ಸಾಕು ಅನ್ನೋವರಿಗೆ ಇಲ್ಲಿ ಕಥೆ ಇದೆ, ಯಥೇಷ್ಟವಾಗಿ ಕಥೆ ಇದೆ. ಶ್ರೇಷ್ಠ ಕಾವ್ಯ ಬೇಕು ಅನ್ನೋವರಿಗೆ ಇಲ್ಲಿ ಶ್ರೇಷ್ಠ ಕಾವ್ಯ ಇದೆ. ಅದಕ್ಕೂ ಮಿಗಿಲಾದ ಆತ್ಮವಿವೇಕ ಬೇಕು ಅನ್ನುವವರಿಗೆ ಅದೂ ಇಲ್ಲಿ ಲಭ್ಯ ಇದೆ. ಇಷ್ಟನ್ನು ವ್ಯಾಸರು ಒಂದೇ ಕಡೆ ಒದಗಿಸಿದ್ದಾರೆ ತಮ್ಮ ಲೋಕಕಾರುಣ್ಯದಿಂದ. ಈ ಅದ್ಭುತ ವಾಂಗ್ಮಯದ ರೂಪರೇಖೆಗಳನ್ನು, ಅದರಲ್ಲಿ ಅಂತರ್ಗತವಾದ ದರ್ಶನವನ್ನು ನಮಗೆ ಪರಿಚಯ ಮಾಡಿಕೊಟ್ಟ ಪರಮಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಪ್ರಣಾಮಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರಾದ ಶ್ರೀ MK ಜೋಶಿ ಅವರ ದಯವಿಟ್ಟು ವೇದಿಕೆಗೆ ಬಂದು ಪೂಜ್ಯರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಮೂರನೆಯ ಮತ್ತು ಕಡೆಯ ಪ್ರವಚನ ಪ್ರಧಾನವಾಗಿ ಭಾಗವತದಲ್ಲಿ ಬರತಕ್ಕಂತಹ ಅನೇಕ ಸ್ತವ ಅಥವಾ ಸ್ತೋತ್ರಗಳಿಂದ ಆರಿಸಿರ್ತಕ್ಕಂತಹ ಕೆಲವು ಶ್ಲೋಕಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಭಾಗವತದ ಪ್ರಾರಂಭ ಹೇಗಾಯಿತು ಅಂಥೇಳಿ ಮೊದಲನೇ ಉಪನ್ಯಾಸದಲ್ಲಿ ಹೇಳಿತ್ತು. ವ್ಯಾಸ ಮಹರ್ಷಿಗಳು ಮಹಾಭಾರತ ಗ್ರಂಥದಲ್ಲಿ ವಿಸ್ತಾರವಾಗಿ ಧರ್ಮದ ವಿವಿಧ ಆಯಾಮಗಳನ್ನು ಕುರಿತು ರಚನೆ ಮಾಡಿದ್ದರು. ಅಷ್ಟಾದರೂ ಕೂಡ ಅವರ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಇಂತಹ ಒಂದು ಅವಸ್ಥೆಯಲ್ಲಿ ಅವರಿದ್ದಾಗ
ನಾರದ ಮಹರ್ಷಿಗಳು ಅವರಲ್ಲಿಗೆ ಬಂದು ಅವರಿಗೆ ಹೇಳ್ತಾರೆ, ಯಾತಕ್ಕೋಸ್ಕರ ಹೀಗಾಗಿದೆ, ನೀನೇನು ಮಾಡಬೇಕು? ಯಥಾ ಧರ್ಮಾದಯಶ್ಚ ಅರ್ಥಾಃ ಮುನಿವರ್ಯ ಅನುಕೀರ್ತಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತಃ. ಧರ್ಮಾದಿಗಳು ಅಥವಾ ಧರ್ಮ ಅರ್ಥ ಇತ್ಯಾದಿಗಳು ಅವುಗಳನ್ನು ನೀವು ಮಹಾಭಾರತ ಗ್ರಂಥದಲ್ಲಿ ತುಂಬ ವಿಸ್ತಾರವಾಗಿ ವಿವರಿಸಿದ್ದೀರಿ. ಆದರೆ ಅದೇ ರೀತಿಯಲ್ಲಿ ಅದೇ ಪ್ರಮಾಣದಲ್ಲಿ ವಾಸುದೇವನ ಮಹಿಮೆಯನ್ನು ವರ್ಣನೆ ಮಾಡಿಲ್ಲ. ಹಾಗೆ ಮಾಡಿದ ಪಕ್ಷದಲ್ಲಿ ಅಥವಾ ಅದಕ್ಕೋಸ್ಕರಲೇ ಒಂದು ಗ್ರಂಥವನ್ನು ರಚನೆ ಮಾಡಿದ ಪಕ್ಷದಲ್ಲಿ ನಿಜವಾಗಿಯೂ ಕೂಡ ನಿಮಗೆ ಶಾಂತಿ ಸಿಗುತ್ತೆ. ವಾಸುದೇವ ಅಂದರೆ ಯಾರು? ನಮಗೆ ಗೊತ್ತಿರೋ ಹಾಗೆ ಶ್ರೀಕೃಷ್ಣನ ತಂದೆ ವಸುದೇವ ತಂದೆಯಾದ್ದರಿಂದ ಇವನು ವಾಸುದೇವ ಅನ್ನೋ ಹೆಸರು ಬಂತು. ಆದರೆ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ನಿರ್ವಚನ ಕೊಡ್ತಾರೆ, ವಸು ನಿವಾಸೆ. ಯಾವುದು ಎಲ್ಲ ಕಡೆಯೂ ವಾಸ ಮಾಡ್ತಾ ಇದೆಯೋ ಅದು. ಅಂದರೆ ವಾಸುದೇವ ಅಂತಂದರೆ ಸರ್ವ ಜೀವಿಗಳ ಒಳಗೆ, ಪ್ರಪಂಚದ ಒಳಗೆ ಹೊರಗೆ ಇರತಕ್ಕಂತಹ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಭಗವಂತ. ಆ ಭಗವಂತನ ಮಹಿಮೆಯನ್ನು ವರ್ಣಿಸ್ತಕ್ಕಂಥ ಗ್ರಂಥ ಇದು. ಇನ್ನೂ ಒಂದು ಮಾತನ್ನು ನಾವು ಈ ಗ್ರಂಥದಲ್ಲಿ ಕಾಣ್ತೇವೆ. ಭಕ್ತಿ ಸಾಮಾನ್ಯವಾಗಿರ್ತಕ್ಕಂತಹ ಪುರುಷಾರ್ಥಗಳಲ್ಲಿ ಸೇರಿರ್ತಕ್ಕಂಥದ್ದಲ್ಲ, ಅದು ಪಂಚಮ ಪುರುಷಾರ್ಥ. ಮೋಕ್ಷದಿಂದ ಆಚೆ, ಮೋಕ್ಷಕ್ಕೆ 4 ಪುರುಷಾರ್ಥಗಳಾಗುತ್ತೆ, ಅದರಿಂದ ಆಚೆ 5ನೆಯ ಪುರುಷಾರ್ಥವಾಗುತ್ತೆ ಅಂತ ಹೇಳಿ ಶುಕ ಮಹರ್ಷಿಗಳು, ಅವಧೂತರು, ಪರಮಹಂಸರು ತಮಗೆ ಸಿಕ್ಕಿದ್ದಂತಹ ಮೋಕ್ಷವನ್ನು ಕೂಡ ಕೈಬಿಟ್ಟು ಸಂಪೂರ್ಣವಾಗಿ ಭಗವಂತನ ನಾಮಸ್ಮರಣೆಯಲ್ಲಿ, ರೂಪಸ್ಮರಣೆಯಲ್ಲಿ, ಆನಂದದಲ್ಲಿ ಮೈಮರೀತಾರೆ. ಅಂತಹ ಒಂದು ವಿಶೇಷವನ್ನು, ಭಕ್ತಿಯ ಮಹಾತ್ಮ್ಯವನ್ನು ಹೇಳ್ತಕ್ಕಂಥ ಗ್ರಂಥ ಇದು. 3ನೆಯ ಸ್ಕಂಧದಲ್ಲಿ ಒಂದು ವಿಶೇಷ ಸಂದರ್ಭ ಬರುತ್ತೆ. ಜಗತ್ತಿನ ಸೃಷ್ಟಿ ಆಗಬೇಕು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಬೇರೆ ಬೇರೆ ದೇವತೆಗಳು ಎಲ್ಲರೂ ಅದರಲ್ಲಿ ಪಾಲನ್ನು ವಹಿಸಿದ್ದಾರೆ. ಆದರೆ ಅವರು ನೋಡ್ತಾರೆ, ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂತಹ ಶಕ್ತಿ ತಮ್ಮಲ್ಲಿಲ್ಲ, ಕಷ್ಟಪಟ್ಟರೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಆಗ ಅವರೆಲ್ಲರೂ ಸೇರಿಕೊಂಡು ಪರಮಾತ್ಮನನ್ನು, ನಾರಾಯಣ, ಮಹಾವಿಷ್ಣು, ಶ್ರೀಕೃಷ್ಣ, ಆತನನ್ನು ಕುರಿತು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಯಚ್ಶ್ರದ್ಧೆಯ ಶ್ರುತವತ್ಯಾ ಚ ಭಕ್ತ್ಯಾ ಸಮೃಜ್ಯಮಾನೆ ಹೃದಯೇ ಅವಧಾಯ ಜ್ಞಾನೇನ ವೈರಾಗ್ಯಬಲೇನ ಧೀರಾಃ ವ್ರಜೇಮ ತತ್ ತೇ ಅಂಘ್ರಿ ಸರೋಜ ಪೀಠಂ. ಯಾವುದೋ ಒಂದಿದೆ ಭಗವಂತನ ಚರಣಾರವಿಂದ, ಅದನ್ನು ಶ್ರದ್ಧೆಯಿಂದ, ಶ್ರುತವತ್ಯ ಶ್ರವಣ ಕೀರ್ತನ ರೂಪವಾಗಿರ್ತಕ್ಕಂತಹ ಶ್ರದ್ಧೆಯಿಂದ, ಭಕ್ತಿಯಿಂದ ಮನಸ್ಸನ್ನು, ಹೃದಯವನ್ನು ಪರಿಶುದ್ಧ ಮಾಡಿಕೊಂಡಾಗ ಅದರ ಒಳಗೆ ನೆಲೆಸುತ್ತೆ ಪರಮಾತ್ಮನ ಪಾದಾರವಿಂದ. ಹಾಗೆಯೇ ಅದರ ಜೊತೆಗೆ ವೈರಾಗ್ಯವೂ ಬೇಕು, ಜ್ಞಾನವೂ ಬೇಕು. ಧೀರರಾಗಿರ್ತಕ್ಕಂಥವರು ಇಂದ್ರಿಯ ನಿಗ್ರಹವನ್ನು ಮಾಡಿ ತಮ್ಮ ಮನಸ್ಸಿನ ಮೇಲೆ ಸ್ವಾಮಿತ್ವವನ್ನು ಸಂಪಾದಿಸಿರ್ತಕ್ಕಂತಹ ಮಹಾತ್ಮರು ಶ್ರದ್ಧೆಯಿಂದ, ಶ್ರವಣದಿಂದ, ಭಕ್ತಿಯಿಂದ ತಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಮಾಡಿಕೊಂಡು ತಮ್ಮ ಹೃದಯದಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ಅಂತಹ ಆಂಘ್ರಿ ಸರೋಜ ಪೀಠಂ, ಯಾವ ಒಂದು ಹೃದಯ ಕಮಲದ ಮೇಲೆ ಭಗವಂತ ಕುಳಿತಿದ್ದಾನೋ ಅದನ್ನು ನಾವು ಬಳಸ್ತಾ ಇರ್ತೇವೆ. ಅಂದರೆ ಪರಮಾತ್ಮನಿಗೆ ಮಾಡತಕ್ಕಂತಹ ಪ್ರಾರ್ಥನೆಯಲ್ಲಿ ನಿನ್ನನ್ನು ನಾವು ನಮ್ಮ ಹೃದಯ ಪ್ರದೇಶದಲ್ಲಿ ಇಟ್ಟುಕೊಂಡು ಭಜಿಸ್ತೇವೆ. ಆಗ ಮಾತ್ರ ನಮಗೆ ಸೃಷ್ಟಿಯನ್ನು ಮಾಡತಕ್ಕಂತಹ ವಿಶೇಷ ಶಕ್ತಿ ಬರುತ್ತೆ. ಇದೇ ಸ್ಕಂಧದಲ್ಲಿ ಇನ್ನೊಂದು ಕಡೆ ವಿದುರನಿಗೆ
ಮೈತ್ರೇಯ ಮಹರ್ಷಿಗಳು ಉಪದೇಶ ಮಾಡ್ತಾ ಇದ್ದಾರೆ. ಹಾಗೆ ಉಪದೇಶ ಮಾಡುವಾಗ ಮಧ್ಯೆ ಬೇರೆ ಬೇರೆ ಪ್ರಸಂಗಗಳು, ಕಥೆಗಳು ಬರುತ್ತವೆ. ವರಾಹ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಬಂದಿದ್ದಾನೆ, ಭೂಮಿಯನ್ನು ಎತ್ತಿ ಉದ್ಧಾರ ಮಾಡಿದ್ದಾನೆ. ಅದೇ ಸಮಯದಲ್ಲಿ ಬ್ರಹ್ಮ, ಋಷಿಗಳು ಇವರೆಲ್ಲ ಆ ವರಾಹ ಮೂರ್ತಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ತಸ್ಮಿನ್ ಪ್ರಸನ್ನೇ ಸಕಲ ಆಶುಷಾಂ ಪ್ರಭೌ ಕಿಂ ದುರ್ಲಭಂ ತಾಭಿಃ ಅಲಂ ಲವಾತ್ಮಭಿಃ ಅನನ್ಯ ದೃಷ್ಟ್ಯಾ ಭಜತಾಂ ಗುಹಾಶಯಃ ಸ್ವಯಂ ವಿಧತ್ತೆ ಸ್ವಗತಿಂ ಪರಃ ಪರಾಂ. ಈಗ ತಸ್ಮಿನ್ ಪ್ರಸನ್ನೇ, ಆ ಭಗವಂತ ಪ್ರಸನ್ನನಾದ ಪಕ್ಷದಲ್ಲಿ ಈ ಜಗತ್ತಿನಲ್ಲಿ ನಾವು ಏನೇನು ಬಯಸ್ತೀವೋ ಅದನ್ನು ಪಡೀಲಿಕ್ಕೆ ಏನೂ ಕಷ್ಟವಾಗೋದಿಲ್ಲ. ಭಗವಂತನನ್ನು ಭಜಿಸ್ತಕ್ಕಂಥವ್ರಿಗೆ ಯಾವ ವಸ್ತುವೇ ಆಗಲಿ, ಯಾವ ಆಶೀರ್ವಾದವೇ ಆಗಲಿ ಪಡೆಯಲು ದುರ್ಲಭವಲ್ಲ, ತುಂಬ ಸುಲಭವಾಗಿ ಪಡೆಯಬಹುದು. ಹಾಗಿದ್ದ ಮೇಲೆ ಅಲಂ ಲವ ಆತ್ಮಭಿಹಿ, ಈ ಸಣ್ಣ ಪುಟ್ಟ ವಿಷಯಗಳಿಗಾಗಿ ನಾವು ಯಾಕೆ ತಲೆ ಚೆಚ್ಕೋಬೇಕು, ಬೇಡ ನಮಗೆ. ಹಾಗಾದರೆ ಏನು ಸಿಕ್ಕುತ್ತೆ ನಮಗೆ ನಿಜವಾಗಿ ಅಂತಂದರೆ, ಅನನ್ಯ ದೃಷ್ಟ್ಯಾ ಭಜತಾಂ ಗುಹಾಶಯ ಸ್ವಯಂ ವಿಧತ್ತೆ ಸ್ವಗತಿಂ ಪರಃ ಪರಾಂ. ಯಾರು ಭಗವಂತನಲ್ಲಿ ತಾವು ಒಂದಾಗಿದ್ದೇವೆ ಅಂತ ಭಾವಿಸ್ಕೊಂಡು ತಮ್ಮ ಹೃದಯದಲ್ಲಿ ಆತನನ್ನು ಭಜಿಸ್ತಾರೋ ಅವರಿಗೆ ಪರಮಾತ್ಮ ಅವರ ಹೃದಯದಲ್ಲಿಯೇ ಪ್ರಕಟನಾಗ್ತಾನೆ. ಅಂದರೆ ನಾವು ನಮ್ಮ ಹೃದಯದ ಪ್ರದೇಶದಲ್ಲಿ ಭಗವಂತನನ್ನು ಕುರಿತು ಧ್ಯಾನ ಮಾಡಿದ ಪಕ್ಷದಲ್ಲಿ, ಉಪಾಸನೆ ಮಾಡಿದ ಪಕ್ಷದಲ್ಲಿ ಅಲ್ಲಿಯೇ ನಾವು ಅವನನ್ನು ಪಡ್ಕೋಬಹುದು. ಇದೇ 3ನೆಯ ಸ್ಕಂಧದಲ್ಲಿ ಬರ್ತಕ್ಕಂತಹ ಮತ್ತೊಂದು ಅದ್ಭುತವಾಗಿರ್ತಕ್ಕಂತಹ ಉಪದೇಶ ಅಂದರೆ ಕಪಿಲ ಗೀತಾ. ಕಪಿಲ ಮಹರ್ಷಿ ಮಹಾವಿಷ್ಣುವಿನ ಅಂಶಾವತಾರ ತನ್ನ ತಾಯಿಯಾದಂತಹ ದೇವಹೂತಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅದರಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ, ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಅವಸ್ಥಿತಃ ಸದಾ ತಂ ಅವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ. ನಾನು ಎಲ್ಲ ಜೀವಿಗಳ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಸದಾಕಾಲವೂ ನೆಲೆಸಿದ್ದೇನೆ. ಈ ಸಾಮಾನ್ಯ ಜನ ಇದ್ದಾರಲ್ಲ, ಅವರು ಇದನ್ನು ಮರೆತುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ತಪ್ಪು ಅಂತಲ್ಲ, ಅದಕ್ಕಿಂತ ದೊಡ್ಡದೊಂದಿದೆ. ಭಗವಂತ ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿದ್ದಾನೆ ಅಂತ ಭಾವಿಸಿ ಆ ಜೀವಿಗಳ ಸೇವೆಯನ್ನು ಮಾಡತಕ್ಕಂಥದ್ದು ಇನ್ನೂ ಹೆಚ್ಚಿನ ಸಾಧನೆ. ಅದನ್ನೇ ಪರಮಹಂಸರು ಜೀವಸೇವೆಯೇ ಶಿವಸೇವೆ ಅಂತ ಹೇಳ್ತಾ ಇದ್ದರು. ಆದ್ದರಿಂದ ಏನು ಮಾಡಬೇಕು ಮನುಷ್ಯ ಅಂತಂದರೆ, ಅಥ ಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇತ್ ದಾನಮಾನಾಭ್ಯಾಂ ಮೈತ್ರ್ಯ ಅಭಿನ್ನೇನ ಚಕ್ಷುಷಾ. ಆದ್ದರಿಂದ ನನ್ನನ್ನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಥವಾ ಅವರ ಹೃದಯವನ್ನೇ ಮನೆಯಾಗಿ ಮಾಡಿಕೊಂಡಿರ್ತಕ್ಕಂತಹ ನನ್ನನ್ನು ಜನಗಳು ಏನು ಮಾಡಬೇಕು, ದಾನ ಮಾನಾದಿಗಳಿಂದ ಪೂಜಿಸಬೇಕು. ಅಂದರೆ ಪ್ರತಿಯೊಂದು ಜೀವಿಗೂ ಕೂಡ ಅದಕ್ಕೆ ಅವನಿಗೆ ಬೇಕಾದಂತಹ ವಸ್ತುವನ್ನು ದಾನ ಮಾಡೋದು, ಮನಸ್ಸು ಕುಗ್ಗಿದ್ರ ಮೇಲಕ್ಕೆ ಎತ್ತಕ್ಕಂಥದ್ದು, ಆತನಿಗೆ ಮಾನದ ಒಂದು ವಿಶೇಷ ಪ್ರಜ್ಞೆಯನ್ನು ಕೊಡ್ತಕ್ಕಂಥದ್ದು. ಅದನ್ನು ಮಾಡಬೇಕಾದರೆ ಅಭಿನ್ನೇನ ಚಕ್ಷುಷ, ಆ ವ್ಯಕ್ತಿಗೂ ಪರಮಾತ್ಮನಿಗೂ ಏನೂ ವ್ಯತ್ಯಾಸವಿಲ್ಲ. ಆ ಐಕ್ಯ ಭಾವನೆಯಿಂದ ಅವರ ಸೇವೆಯನ್ನು, ಪೂಜೆಯನ್ನು ಮಾಡಬೇಕು. ಇದೆಲ್ಲ ಉಪದೇಶವನ್ನು ಕೇಳಿ ಆದಮೇಲೆ ತಾಯಿ ದೇವಹೂತಿ ತಮ್ಮ ಅಭಿಪ್ರಣಮ್ಯ ಮಗನಿಗೆ ಪ್ರಣಾಮ ಮಾಡ್ತಾಳಂತೆ. ಸುತ್ತಿ ಪ್ರಣಾಮ ಮಾಡುವಾಗ ಈ ಮಾತನ್ನು ಹೇಳ್ತಾಳೆ, ಅಹೋ ಬತ ಸ್ವಪಚೋ ಅತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇಪುಃ ತಪಸ್ತೆ ಜುಹುಃ ಸಸ್ನುಃ ಆರ್ಯಾಃ
ಬ್ರಹ್ಮ ಅನೂಚು ನಾಮ ಗೃಣಂತಿ ಏತೆ. ಈಗ ಒಬ್ಬ ಶ್ವಪಚ ಇದ್ದಾನೆ, ನಾಯಿಯನ್ನು ತಿನ್ನತಕ್ಕಂತಹ ಒಬ್ಬ ಚಂಡಾಲ, ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ವ್ಯಕ್ತಿಯವನು. ಆದರೆ ನಾನು ಅವನನ್ನು ಅತ್ಯುತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಭಾವಿಸ್ತೇನೆ. ಯಾತಕ್ಕೋಸ್ಕರ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ. ಯಾರ ನಾಲಿಗೆಯ ತುದಿಯಲ್ಲಿ ನಿನ್ನ ಹೆಸರು ಇರುತ್ತೋ ಅಂಥವನು ಶ್ವಪಚನಾದರೂ ಕೂಡ, ಚಂಡಾಲನಾದರೂ ಕೂಡ ನಾನು ಅವನನ್ನು ಭಜಿಸ್ತೇನೆ, ಅವನು ಅತ್ಯಂತ ಉತ್ತಮ ಅಂತ ಭಾವಿಸ್ತೇನೆ. ಯೇ ನಾಮ ಗೃಣಂತಿ ತೇ, ಯಾರು ನಿನ್ನ ನಾಮವನ್ನು ತೆಗೆದುಕೊಳ್ತಾರೆ, ಉಚ್ಚಾರ ಮಾಡ್ತಾರೆ, ಜಪ ಮಾಡ್ತಾರೆ, ಅವರು ಎಲ್ಲ ತಪಸ್ಸುಗಳನ್ನು ಮಾಡಿದಾಗ ಲೆಕ್ಕ, ಎಲ್ಲ ಯಜ್ಞಾಗಾದಿಗಳನ್ನು ಮಾಡಿದಾಗ ಲೆಕ್ಕ, ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ ಹಾಗೆ ಲೆಕ್ಕ, ಎಲ್ಲ ವೇದಗಳನ್ನು ಓದಿದ ಹಾಗೆ ಲೆಕ್ಕ. ಅಂದರೆ ಈ ಎಲ್ಲ ಫಲಗಳನ್ನು ಕೂಡ ಕೇವಲ ನಾಮಜಪದಿಂದ ಪಡ್ಕೋಬಹುದು. 4ನೆಯ ಸ್ಕಂಧದಲ್ಲಿ ಧ್ರುವನಿಗೆ ಆಗತಾನೆ ಸಾಕ್ಷಾತ್ಕಾರ ಆಗಿದೆ. ಪರಮಾತ್ಮ ಚತುರ್ಭುಜ ರೂಪದಿಂದ ಆವಿರ್ಭೂತನಾಗಿದ್ದಾನೆ ಕಣ್ಣೆದುರಿಗೆ. ಭಾಳ ಸೊಗಸಾಗಿರ್ತಕ್ಕಂಥ ವಿವರಣೆ ಬರುತ್ತೆ. ಧ್ರುವ ಕಣ್ಣು ಮುಚ್ಚಿಕೊಂಡು ಹೃದಯ ಪ್ರದೇಶದಲ್ಲಿ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಜಪ ಮಾಡ್ತಾ ಒಳಗಡೆ ಧ್ಯಾನ ಮಾಡ್ತಾ ಇದ್ದಾನೆ. ಆ ಧ್ಯಾನ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ತೀವ್ರವಾಗಿತ್ತು ಅಂದರೆ, ಸ್ಪಷ್ಟವಾಗಿ ಭಗವಂತನನ್ನು ಅಲ್ಲಿ ಕಾಣ್ತಾ ಇದ್ದಾನೆ. ಅನಂತರ ಇದ್ದಕ್ಕಿದ್ದ ಹಾಗೆ ಭಗವಂತ ಮಾಯವಾಗಿಬಿಡ್ತಾನೆ. ಅವನ ಹೃದಯದಲ್ಲಿ ಏನಿಲ್ಲ, ಸಂಪೂರ್ಣವಾಗಿ ಆಕಾಶ ಅಷ್ಟೇ. ಆಗ ಅವನಿಗೆ ಸ್ವಲ್ಪ ಗಾಬರಿಯಾಗಿ ಕಣ್ಬಿಡ್ತಾನೆ. ಕಣ್ಬಿಟ್ಟಾಗ ತನ್ನ ಹೃದಯದಲ್ಲಿ ಯಾರನ್ನ ಭಾವಿಸ್ಕೊಂಡಿದ್ನೋ ಆ ಪರಮಾತ್ಮ ಕಣ್ಣೆದುರಿಗೆ ನಿಂತಿದ್ದಾನೆ. ಆದರೆ ಅವನಿಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಅವನ ಭಕ್ತಿ ಭಾವ ಎಷ್ಟರ ಮಟ್ಟಿಗೆ ಉಕ್ಕಿ ಬಂದಿದೆ ಅಂತಂದರೆ ಅವನಿಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಆಗ ಭಗವಂತ ತನ್ನ ಶಂಖವನ್ನು ತೆಗೆದು ಅವನ ತಲೆ ಮೇಲೆ ಮುಟ್ತಾನಂತೆ. ಆಗ ಅವನಿಗೆ ಪ್ರಜ್ಞೆ ಬರುತ್ತೆ. ಆಗ ಅವನು ಮಾಡ್ತಕ್ಕಂತಹ ಪ್ರಾರ್ಥನೆಯಲ್ಲಿ ಮೊಟ್ಟ ಮೊದಲನೇ ಶ್ಲೋಕ, ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾರು ನನ್ನ ಒಳಗೆ, ಮನಸ್ಸಿನ ಒಳಗೆ, ಹೃದಯದೊಳಗೆ ಪ್ರವೇಶ ಮಾಡಿ ನಿದ್ದೆ ಮಾಡ್ತಾ ಇದ್ದಂತಹ ಈ ವಾಕ್ ಇಂದ್ರಿಯವನ್ನು, ಮಾತನ್ನು ಮೇಲಕ್ಕೆ ಎಬ್ಸಿದ್ನೋ ಮತ್ತು ತನ್ನ ತೇಜಸ್ಸಿನಿಂದ ಇಡೀ ಜಗತ್ತನ್ನು ಶಕ್ತಿಯಿಂದ ತುಂಬಿ ಮೇಲಕ್ಕೆ ಎತ್ತಾ ಇದ್ದಾನೋ, ಹಾಗೆಯೇ ನನ್ನಲ್ಲಿ ಕೈ, ಕಾಲು, ಕಿವಿ ಮೊದಲಾದಂತಹ ಎಲ್ಲ ಇಂದ್ರಿಯಗಳಿಗೂ ಕೂಡ, ಪ್ರಾಣಶಕ್ತಿಗೂ ಕೂಡ ಚೈತನ್ಯವನ್ನು ತುಂಬಿದ್ದಾನೋ ಅಂತಹ ಪರಮಪುರುಷನಿಗೆ ನಮಸ್ಕಾರ ಮಾಡ್ತೇನೆ. ಇದೇ ಸ್ಕಂದದಲ್ಲಿ ಮತ್ತೊಂದು ಕಡೆ ಭಗವಂತನ ವಾಕ್ಯ ಬರುತ್ತೆ. ಪ್ರಾಚೇತಸರು ಅಂತ ಒಂದು ರೀತಿಯ ಮುನಿಗಳು, ಅವರಿಗೆ ಉಪದೇಶ ಮಾಡುವಾಗ ಭಗವಂತ ಈ ಮಾತನ್ನು ಹೇಳ್ತಾನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು, ವಿಶೇಷವಾಗಿ ಗೃಹಸ್ಥ ಭಕ್ತರಿಗೆ. ಗೃಹೇಶು ಆವಿಶತಾಂ ಚಾಪಿ ಪುಂಸಾಂ ಕುಶಲಕರ್ಮಣಾಂ ಮದ್ವಾರ್ಥ ಯಾತಯಾಮಾನಾಂ ನ ಬಂಧಾಯ ಗೃಹ ಮತಾಹ. ಕೆಲವರು ಮನುಷ್ಯರಿದ್ದಾರೆ, ಅವರು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಗೃಹಸ್ಥರಾಗಿ. ಆದರೆ ತಮ್ಮ ಕರ್ಮಗಳನ್ನು, ತಮ್ಮ ಪಾಲಿಗೆ ಬಂದಿರತಕ್ಕಂತಹ ಕರ್ಮಗಳನ್ನು ಅತ್ಯಂತ ಕುಶಲವಾಗಿ ಮಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಒನ್ ಹೂ ಕ್ಯಾನ್ ಪ್ರಿಪೇರ್ ಎ ಚಿಲ್ಲಮ್ ಆಫ್ ಟೊಬ್ಯಾಕೊ ವೆಲ್
ಕ್ಯಾನ್ ಆಲ್ಸೋ ಮೆಡಿಟೇಟ್ ವೆಲ್ ಅಂತ. ಹಳೆ ಕಾಲದಲ್ಲಿ ಈ ಜಮೀನ್ದಾರ್ ಇರ್ತಾಯಿದ್ರು, ಬೇಕಾದಷ್ಟು ಭೂಮಿ ಇತ್ತು, ರೈತ ಬೆಳೆದ್ಬಿಟ್ಟು ತಂದು ಕೊಡ್ತಾ ಇದ್ದ, ಇವ್ರು ಮಾಡೋಕ್ಕೇನು ಕೆಲಸ ಇರಲಿಲ್ಲ, ಕೂತ್ಕೊಳ್ಳೋದು ಗುಡುಗುಡಿ ಸೇದೋದು, ಸಾಧ್ಯವಾದರೆ ಚೆಸ್ ಆಡೋದು. ಆ ಗುಡುಗುಡಿಯನ್ನು ತಯಾರು ಮಾಡಬೇಕಾದ್ರೆ ಅದು ಸಾಮಾನ್ಯ ಆಳಿನ ಕೆಲಸ. ಅದು ಒಂದು ವೇಳೆ ಆ ಆಳು ಈ ಗುಡುಗುಡಿಯನ್ನು ಏಕಾಗ್ರತೆಯಿಂದ ಬಹಳ ಚೆನ್ನಾಗಿ ಮಾಡಿದ ಪಕ್ಷದಲ್ಲಿ ಅವನಿಗೆ ಧ್ಯಾನವನ್ನು ಮಾಡ್ತಕ್ಕಂಥ ಶಕ್ತಿಯೂ ಇದೆ ಅಂತ ಹೇಳ್ತಾರೆ. ಇದು ಹೇಗೆ ಅಂತಂದರೆ, ಒಂದು ಸಣ್ಣ ದೃಷ್ಟಾಂತ ಕೊಡ್ತೀನಿ. ನೆಲ ಕಸ ಗೂಡಿಸ್ಬೇಕು. ಕಸ ಗೂಡಿಸುವಾಗ ಸಂಪೂರ್ಣ ಮನಸ್ಸನ್ನು ಅದರ ಮೇಲೆ ಇಟ್ಕೊಂಡು ಚೆನ್ನಾಗಿ ಕಸ ಗೂಡಿಸಿದ ಪಕ್ಷದಲ್ಲಿ ಎರಡು ಕೆಲಸ ಆಗುತ್ತೆ. ಮೊದಲನೇದು ನೆಲ ಶುದ್ಧವಾಗುತ್ತೆ, ಎರಡನೇದು ಮನಸ್ಸಿನಲ್ಲಿ ಮಾಡತಕ್ಕಂಥ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಸಂಸ್ಕಾರ ಮುದ್ರೆ ಒತ್ತುತ್ತದು. ಆ ಮನಸ್ಸಿನಿಂದ ಇನ್ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದರೆ ಅಲ್ಲೂ ಕೂಡ ಡೂ ಇಟ್ ಪರ್ಫೆಕ್ಟ್ಲಿ ಅಂತ ಹೇಳುತ್ತೆ ಮನಸ್ಸು. ಆ ಒಂದು ಸಂಸ್ಕಾರ ಬಹಳ ಮುಖ್ಯ. ಇವರು ಈ ಗೃಹಸ್ಥರು ತಮ್ಮ ತಮ್ಮ ಕರ್ಮಗಳನ್ನು ತಮ್ಮ ಪಾಲಿಗೆ ಬಂದಿರತಕ್ಕಂತಹ ವರ್ಣಾಶ್ರಮ ಧರ್ಮವೇ ಆಗಿರ್ಬೋದು, ಬೇರೆ ಕರ್ಮಗಳೇ ಆಗಿರ್ಬೋದು, ಅತ್ಯಂತ ಕುಶಲವಾಗಿ ಮಾಡ್ತಾ ಇದ್ದಾರೆ. ಮತ್ತು ಜೊತೆಯಲ್ಲೇ ಏನು ಮಾಡ್ತಿದ್ದಾರೆ, ಮಧ್ವಾರ್ಥ ಯಾತಯಾಮಾನಾಂ, ಜೊತೆಯಲ್ಲಿಯೇ ಸದಾ ಕಾಲೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಂಥ ಮಾತುಗಳನ್ನು ಆಡಿಕೊಂಡು ನೆನಪಿಗೆ ತಂದುಕೊಂಡು ತಮ್ಮ ಕಾಲವನ್ನು ಕಳೀತಾ ಇದ್ದಾರೆ. ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ, ಜೊತೆಯಲ್ಲಿ ಭಗವನ್ ನಾಮಸ್ಮರಣೆ ಕೂಡ ಉಂಟು. ಅಂಥವರಿಗೆ ಗೃಹ ಬಂಧನವಾಗುವುದೇ ಇಲ್ಲ ಅಂತ. ಅಂದರೆ ಗೃಹಸ್ಥರಾಗಿರ್ತಕ್ಕಂಥವರು ಮೊದಲನೇದಾಗಿ ತಮ್ಮ ಕರ್ಮಗಳನ್ನು ಚೆನ್ನಾಗಿ ಮಾಡಬೇಕು, ಕರ್ತವ್ಯ ಕರ್ಮಗಳನ್ನು. ಎರಡನೆಯದಾಗಿ ಜೊತೆಯಲ್ಲಿ ಭಗವಂತನ ಸೇರಿಸಬೇಕು. ಹೆಜ್ಜೆಗೂ ಕೂಡ ಕೃಷ್ಣಾರ್ಪಣ ಮಸ್ತು ಮಾಡ್ತಾ ಇದ್ದರೆ ಆವಾಗ ಮನಸ್ಸು ಶುದ್ಧವಾಗುತ್ತೆ, ಮೇಲಕ್ಕೆ ಹೋಗುತ್ತೆ. ಮತ್ತೊಂದು ಕಡೆ ಭಾಗವತದಲ್ಲಿ ಬರುತ್ತೆ, ಸನತ್ ಕುಮಾರ ಮಹರ್ಷಿಗಳು ಪೃಥು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ಸತ್ಸಂಗದ ಮಹಿಮೆ. ಭಾಗವತದಲ್ಲಿ ಅನೇಕ ಬಾರಿ ಇದನ್ನು ಕಾಣ್ತೇವೆ. ಯಾವತ್ತೇ ಮಾಯೆಯ ಸ್ಪೃಷ್ಟ ಭ್ರಮಾಮ ಇಹ ಕರ್ಮಭಿಃ ತಾವತ್ ಭಗವತ್ ಪ್ರಸಂಗಾನಾಂ ಸಂಗಃ ಸ್ಯಾತ್ ನೋ ಭವೇ. ಮಾಯೆಯಿಂದ ಸೃಷ್ಟಿಸಲ್ಪಟ್ಟಿರತಕ್ಕಂತಹ ಈ ಒಂದು ಜಗತ್ತಿನಲ್ಲಿ ಎಷ್ಟು ಕಾಲ ನಾವು ಭ್ರಮಣ ಮಾಡ್ತಾ ಇದ್ದೇವೆಯೋ, ಭ್ರಮಿಸಿ ಓಡಾಡ್ತಾ ಇದ್ದೇವೆಯೋ, ಕರ್ಮಗಳನ್ನು ಮಾಡ್ತಾ ಇದ್ದೇವೆಯೋ, ಅಲ್ಲಿಯವರೆಗೆ ನಮಗೆ ಭಗವತ್ ಪ್ರಸಂಗ, ಭಗವಂತನನ್ನು ತಮ್ಮ ಜೀವನದಲ್ಲಿ ಸರ್ವಸ್ವವಾಗಿ ಮಾಡಿಕೊಂಡಿರ್ತಕ್ಕಂತಹ ಮಹಾಪುರುಷರ ಒಂದು ಸಂಘ ಇದೆಯಲ್ಲ, ಅದು ಉಂಟಾಗಲಿ. ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ನಮಗೆ ಸತ್ಸಂಗ ಇದ್ದ ಪಕ್ಷದಲ್ಲಿ ಮಾಯೆಯಿಂದ ಆಗಿರತಕ್ಕಂತಹ ಈ ಜಗತ್ತು ನಮ್ಮನ್ನು ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಅಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನಾಂ ಕಿಮುತ ಆಶಿಷಃ. ಈ ಶ್ಲೋಕದಲ್ಲಿ ಋಷಿ ಸನತ್ ಕುಮಾರ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದಿದೆ ಸಂಗತಿ. ಏನದು? ಭಗವತ್ ಸಂಘ, ಭಗವಂತನ ಜೊತೆಯಲ್ಲಿ ಸ್ನೇಹವನ್ನು ಮಾಡಿಕೊಂಡಿರ್ತಕ್ಕಂತಹ ಮಹಾಪುರುಷ ಸಂತರು. ಆ ಸಂತರ ಒಂದು ಸ್ನೇಹವನ್ನು ಮಾಡಿದ ಪಕ್ಷದಲ್ಲಿ ನಮಗೆ ಸ್ವರ್ಗವೂ ಬೇಡ, ಮೋಕ್ಷವೂ ಬೇಡ. ಇದಕ್ಕೆ ಹೋಲಿಸಿದರೆ, ಮಹಾಪುರುಷರ ಸತ್ಸಂಗಕ್ಕೆ ಹೋಲಿಸಿದರೆ ಸ್ವರ್ಗಕ್ಕೂ ಬೆಲೆ ಇಲ್ಲ, ಮೋಕ್ಷಕ್ಕೂ ಬೆಲೆ ಇಲ್ಲ. ಅಂದಮೇಲೆ ಈ ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಬಯಸ್ತಕ್ಕಂತಹ ಭೋಗ ವಸ್ತುಗಳು ಯಾವುದಕ್ಕೆ? ಅಂದರೆ ಸತ್ಸಂಗದಿಂದ ನಾವು ಎಲ್ಲವನ್ನೂ ಪಡೆಯಬಹುದು ಅಂತ ಅರ್ಥ. 5ನೆಯ ಸ್ಕಂಧದಲ್ಲಿ ಜಡಭರತನ ಕಥೆ ವಿಸ್ತಾರವಾಗಿ ಬರುತ್ತೆ. ಜಡಭರತ ತನ್ನ ಉಪದೇಶದ ಕೊನೆಯಲ್ಲಿ ರಹುಗಣ ಮಹಾರಾಜನಿಗೆ ಮಾಡಿದಂತಹ ವೇದಾಂತ ಉಪದೇಶದ ಕೊನೆಯಲ್ಲಿ ಈ ಶ್ಲೋಕವನ್ನು ಹೇಳ್ತಾನೆ. ರಹುಗಣ ಏತತ್ ತಪಸಾ ನ ಯಾತಿ ನ ಚ ಇಜ್ಜಯ ನಿರ್ವಪಣಾದ್ ಗೃಹಾದ್ವಾ ನ ಛಂದಸ
ನೈವ ಜಲಾಗ್ನಿ ಸೂರ್ಯೈ ವಿನಾ ಮಹತ್ಪಾದ ರಜೋಭಿಷೇಕಂ. ನಾನು ಇವಾಗ ನಿನಗೆ ಹೇಳಿಕೊಟ್ನಲ್ಲ ಈ ಬ್ರಹ್ಮಜ್ಞಾನ ಆತ್ಮಜ್ಞಾನ, ಇದನ್ನು ಇವುಗಳಿಂದ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ತಪಸ್ಸಿನಿಂದ ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಯಜ್ಞಯಾಗಾದಿಗಳಿಂದ ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಅನ್ನದಾನದಿಂದ ಸಾಧ್ಯವಿಲ್ಲ, ಮನೆಯನ್ನು ತ್ಯಜಿಸಿ ಕಾಡಿಗೆ ಹೋಗುವುದರಿಂದ ಸಿಕ್ಕೋದಿಲ್ಲ, ಅಭ್ಯಾಸ ವೇದಗಳನ್ನು ಓದುವುದರಿಂದ ಮೂಲಕ ಸಿಕ್ಕೋದಿಲ್ಲ. ಹಾಗೆಯೇ ನೀರು ಸೂರ್ಯ ಮೊದಲಾದ ವಸ್ತುಗಳ ಮೇಲೆ ಉಪಾಸನೆ ಮಾಡುವುದರಿಂದ ಸಿಕ್ಕೋದಿಲ್ಲ. ಕೆಲವು ಉಪಾಸನೆಗಳನ್ನು ಉಪನಿಷತ್ತುಗಳಲ್ಲಿ ಹೇಳಿದೆ. ಹಾಗಾದರೆ ಯಾವುದರಿಂದ ಸಿಕ್ಕತ್ತೆ ಅಂತಂದರೆ ಮಹತ್ಪಾದ ರಜೋಭಿಷೇಕಂ, ಮಹಾಪುರುಷರ ಪಾದದ ಧೂಳಿಯನ್ನು ತೆಗೆದುಕೊಂಡು ನಾವು ಅದರಲ್ಲಿ ಸ್ನಾನ ಮಾಡಿದರೆ ಆಗ ಮಾತ್ರ ನನಗೆ ಸಿಕ್ಕತ್ತೆ. ಅಂದರೆ ಮಹಾಪುರುಷರ ಸಂಘದಿಂದ ಅವರ ಪಾದಧೂಳಿಯ ಕೃಪೆಯಿಂದ ನಾವು ಈ ಆತ್ಮಜ್ಞಾನವನ್ನು ಪಡ್ಕೋಬಹುದು. 6ನೆಯ ಸ್ಕಂಧದಲ್ಲಿ ದಕ್ಷ ಪ್ರಜಾಪತಿ ವಿಷ್ಣುವಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಬೇರೆ ಬೇರೆ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರ ದಕ್ಷ ಪ್ರಜಾಪತಿಯ ಪ್ರಾರ್ಥನೆ ಇದು. ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪೋ ಭಗವಾನ್ ಅನಂತಃ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೆ ಸ ಮಹ್ಯಂ ಪರಮಃ ಪ್ರಸೀದತು. ಭಗವಾನ್ ಅನಂತ, ಭಗವಂತ ಇದ್ದಾನೆ, ಅವನು ಅನಂತ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅವನಿಗೆ. ಅಂದರೆ ನಿರ್ಗುಣ ನಿರಾಕಾರ ಅಂತ ಹೇಳಬಹುದು. ಅನಾಮರೂಪ, ನಾಮವೂ ಇಲ್ಲ ರೂಪವೂ ಇಲ್ಲ ಅವನಿಗೆ. ಅಂತಹ ಪರಮಾತ್ಮ ಏನು ಮಾಡ್ತಾನೆ, ಭಜತಾಂ ಅನುಗ್ರಹಾರ್ಥಂ, ತನ್ನನ್ನು ಯಾರು ಭಜಿಸ್ತಾ ಇದ್ದಾರೋ ಅವರಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೆ, ತನ್ನ ವಿಶೇಷವಾಗಿ ಜನ್ಮವನ್ನು ಎತ್ತಿ ಮನುಷ್ಯರ ಮಧ್ಯದಲ್ಲಿ ವಿಶೇಷವಾದ ನಾಮವನ್ನು ರೂಪವನ್ನು ಧರಿಸ್ತಾನೆ. ಅಂದರೆ ಭಕ್ತರನ್ನು ಅನುಗ್ರಹಿಸುವುದಕ್ಕೋಸ್ಕರ ಅನಾಮರೂಪನಾಗಿರ್ತಕ್ಕಂತಹ ಭಗವಂತ ನಾಮರೂಪಾದಿಗಳನ್ನು ಧರಿಸಿ ದರ್ಶನ ಕೊಡ್ತಾನೆ. ಅಂತಹ ಪರಮಾತ್ಮ ನನ್ನಲ್ಲಿ ಪ್ರೀತನಾಗಲಿ. 7ನೆಯ ಸ್ಕಂಧದಲ್ಲಿ ಪ್ರಹ್ಲಾದ ಅಸುರ ಬಾಲಕರಿಗೆ ಹೇಳ್ತಾ ಇದ್ದಾನೆ, ಉಪದೇಶ ಮಾಡ್ತಾ ಇದ್ದಾನೆ. ಸ್ಪೆಷಲ್ ಕ್ಲಾಸ್ ಅವರಿಗೆ. ಅವರೆಲ್ಲ ಕೇಳ್ತಾರೆ, ನಾವು ನೀನು ಒಟ್ಟಾಗಿ ಒಬ್ಬನೇ ಗುರುವಿನ ಹತ್ತಿರ ಈ ಋಷ್ಯಾಶ್ರಮದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಕಲಿತಾ ಇದ್ದೇವೆ. ಆದರೆ ನಾವು ಎಂದೂ ಕೂಡ ಇದನ್ನು ಕೇಳಿಯೇ ಇಲ್ವಲ್ಲ, ನಿನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆಗ ಪ್ರಹ್ಲಾದ ಉತ್ತರ ಕೊಡ್ತಾನೆ, ನಾರದ ಮಹರ್ಷಿಗಳು ತಾಯಿಗೆ ಉಪದೇಶ ಮಾಡ್ತಾ ಇದ್ದಾಗ ತಾನು ಗರ್ಭದಲ್ಲಿ ಇದ್ದುಕೊಂಡು ಅದನ್ನು ಕೇಳಿ ಆ ಜ್ಞಾನವನ್ನು ಪಡ್ಕೊಂಡಿದ್ದು. ಈಗ ಪ್ರಹ್ಲಾದ ಹೇಳ್ತಾನೆ, ನ ಅಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾ ಅಸುರಾತ್ಮಜಾಃ ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ಞತಾ ನ ದಾನಂ ನ ತಪೋ ನೇಜ್ಯ ನ ಶೌಚಂ ನ ವ್ರತಾನಿ ಚ ಪ್ರೀಯತೆ ಅಮಲಯ ಭಕ್ತ್ಯಾ ಹರಿಹಿ ಅನ್ಯದ್ವಿಡಂಬನಂ. ಭಗವಂತನಾದ ಶ್ರೀಹರಿಯನ್ನು ನಾವು ಭಜಿಸಬೇಕಾದರೆ ಅಥವಾ ಅವನಿಗೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಉಂಟಾಗಬೇಕಾದರೆ ಏನು ಮಾಡಬೇಕು? ದ್ವಿಜತ್ವದಿಂದ ಉಂಟಾಗತ್ಯೆ ಬ್ರಾಹ್ಮಣ ಜನ್ಮ ಇಲ್ಲ, ದೇವರ ಜನ್ಮ ದೇವತೆಯ ಜನ್ಮ ಇಲ್ಲ, ಋಷಿಯಾದ ಪಕ್ಷದಲ್ಲಿ ಇಲ್ಲ. ವೃತ್ತ ಒಳ್ಳೆಯ ನಡತೆ ಉಂಟು ಅಂತ ಇಟ್ಕೊಂಡ, ಗುಡ್ ಕ್ಯಾರೆಕ್ಟರ್, ಅದರಿಂದ ಪ್ರಯೋಜನ ಇಲ್ಲ. ಬಹುಜ್ಞತಾ ಸರ್ವಜ್ಞತ್ವ, ಬೇಕಾದಷ್ಟು ವಿಷಯಗಳನ್ನ ತಿಳ್ಕೊಂಡಿರಬಹುದು. ದಾನ ತಪಸ್ಸು ಯಜ್ಞಯಾಗಾದಿಗಳು ಶುಚಿತ್ವ ವ್ರತಗಳು ಯಾವುದರಿಂದಲೂ ಕೂಡ ಭಗವಂತನ ಪ್ರೀತಿಯನ್ನು ಅನುಗ್ರಹವನ್ನು ಸಂಪಾದಿಸಲಿಕ್ಕಾಗೋದಿಲ್ಲ. ಕೇವಲ ಅಮಲೆಯ ಭಕ್ತಿಯ ಪರಿಶುದ್ಧವಾದ ಭಕ್ತಿಯಿಂದ ಮಾತ್ರ ನಾವು ಅವನನ್ನು ಪಡೆಯಬಹುದು. ಆ ಪರಿಶುದ್ಧವಾದ ಭಕ್ತಿ ಇಲ್ಲದೆ ಹೋದರೆ ಮಿಕ್ಕಿದ್ದೆಲ್ಲ ವಿಡಂಬನ ಅಷ್ಟೇ, ಹಾಸ್ಯ ಅಷ್ಟೇ. ಅಂದರೆ ಇದನ್ನು ಅರ್ಥ ಮಾಡ್ಕೋಬೋದು, ಈ ಪ್ರತಿಯೊಂದರ ಜೊತೆಗೂ ಕೂಡ ಭಗವಂತನ ಭಕ್ತಿಯನ್ನು ಸೇರಿಸ್ಕೊಂಡ್ರೆ ಅದರಿಂದ ನಾವು ಪ್ರಯೋಜನವನ್ನು ಪಡೆಯಬಹುದು. ಈಗ ಹಿರಣ್ಯಕಶಿಪುವಿನ
ಸಂಹಾರ ಆಗಿದೆ. ಭಗವಂತ ಉಗ್ರವಾದ ರೂಪದಲ್ಲಿದ್ದ ನರಸಿಂಹ. ಅವನನ್ನು ಸಮಾಧಾನ ಪಡಿಸಲಿಕ್ಕೆ ದೇವತೆಗಳಿಗೂ ಆಗ್ತಾಯಿಲ್ಲ. ಮಹಾಲಕ್ಷ್ಮಿಯನ್ನು ಕೇಳ್ಕೋತಾರೆ, ಆಕೆ ಕೂಡ ಹೆದರ್ಕೊಂಡ್ಬಿಡ್ತಾಳಂತೆ. ಕೊನೆಗೆ ಎಲ್ಲರೂ ಸೇರಿ ಇವನು ತಳ್ತಾರೆ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂತ. ಈ ಹುಡುಗನ ತಳ್ತಾರೆ. ಅವನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ಕೂಡಲೇ ಪರಮಾತ್ಮನಿಗೆ, ನರಸಿಂಹ ರೂಪದಲ್ಲಿದ್ದಂತಹ ಪರಮಾತ್ಮನಿಗೆ ತುಂಬ ಪ್ರೀತಿಯುಂಟಾಗಿ ಈ ಬಾಲಕನನ್ನು ತೊಡೆ ಮೇಲೆ ಕೂತ್ಕೊಂಡು ನಾಲಿಗೆಯಿಂದ ಆತನನ್ನು ಮುಖವನ್ನು ತೀಡ್ತಾನಂತೆ. ಆಗ ಮಾಡ್ತಕ್ಕಂಥ ಪ್ರಾರ್ಥನೆ, ಮನ್ಯೇ ಧನ ಅಭಿಜನ ರೂಪ ತಪಶ್ರುತೌಜ ತೇಜಃಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನ ಆರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ನಾನು ಹೀಗೆ ತಿಳ್ಕೊಂಡಿದ್ದೀನಿ, ಏನು, ಭಗವಂತನಿಗೆ ಆರಾಧನೆ ಮಾಡಬೇಕಾದರೆ, ಪರಮಪುರುಷನಾಗಿರ್ತಕ್ಕಂತಹ ಭಗವಂತನನ್ನು ಆರಾಧನೆ ಮಾಡಬೇಕಾದರೆ ಇದು ಯಾವುದರಿಂದೂ ಪ್ರಯೋಜನವಾಗುವಲ್ಲ. ಧನ ಆಗಬಹುದು, ಮತ್ತೊಂದು ಅಭಿಜನ, ಒಳ್ಳೆಯ ವಂಶದಲ್ಲಿ ಹುಟ್ಟಿರಬಹುದು, ಉತ್ತಮವಾದ ರೂಪ ಇರಬಹುದು, ತಪಸ್ಸಿರಬಹುದು, ಶ್ರುತಿಯ ಜ್ಞಾನ ಇರಬಹುದು, ತೇಜಸ್ಸಿರಬಹುದು ಮುಖದಲ್ಲಿ, ಬಲ ಶಕ್ತಿ ಇರಬಹುದು, ಪೌರುಷ ಅಂದರೆ ವಿಶೇಷವಾಗಿರ್ತಕ್ಕಂಥ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಮಾಡ್ತಕ್ಕಂಥ ಶಕ್ತಿ, ಅಥವಾ ಬುದ್ಧಿ, ಇದ್ಯಾವುದೂ ಪ್ರಯೋಜನವಿಲ್ಲ. ಹಾಗಾದರೆ ಯಾವುದರಿಂದ ಭಗವಂತನನ್ನು ನಾವು ತೃಪ್ತಿಪಡಿಸಬಹುದು ಅಂದರೆ ಭಕ್ತ್ಯ. ಅದಕ್ಕೆ ದೃಷ್ಟಾಂತ ಕೊಡ್ತಾನೆ, ಭಗವಾನ್ ಗಜಯೂಥಪಾಯ ಭಕ್ತ್ಯ ತುತೋಷ. ಆನೆ ರೂಪದಲ್ಲಿದ್ದಂತಹ ರಾಜ ಇಂದ್ರದ್ಯುಮ್ನ ಭಗವಂತನನ್ನು ಸ್ತುತಿಸಿದ. ಭಗವಂತ ಅವನನ್ನು ಆಶೀರ್ವಾದ ಮಾಡಿ ಅವನನ್ನು ರಕ್ಷಣೆ ಮಾಡಿದ. ಅಂದಮೇಲೆ ನಾವು ಗಜರೂಪದಲ್ಲಿದ್ದಂತಹ ಈ ಮಹಾರಾಜ ಹೇಗೆ ಭಗವಂತನನ್ನು ಭಕ್ತಿಯಿಂದ ತೃಪ್ತಿಪಡಿಸಿದ್ನೋ ಹಾಗೆಯೇ ನಾವು ಕೂಡ ಭಕ್ತಿ ಮಾಡಿದ ಪಕ್ಷದಲ್ಲಿ ಆತನನ್ನು ತೃಪ್ತಿಪಡಿಸಬಹುದು. ಹಾಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ವಿಪ್ರಾದ್ ದ್ವಿಷಡ್ಗುಣಯುತಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನ ಈಹಿತಾರ್ಥ ಪ್ರಾಣಂ ಪುನಾತಿ ಸ ಕುಲಂ ನತು ಭೂರಿ ಮಾನಃ. ಭಗವಂತ ಇಂಥದ್ರಿಂದ ಪ್ರೀತನಾಗೋದಿಲ್ಲ, ಇದರಿಂದ ಪ್ರೀತನಾಗ್ತಾನೆ. ಯಾವುದದು? ಒಬ್ಬ ವಿಪ್ರ ಇದ್ದಾನೆ, ಅವನಲ್ಲಿ 12 ಗುಣಗಳುಂಟು. ಸಾಮಾನ್ಯ ಅಲ್ಲ ಆತ, 12 ವಿಶೇಷ ಗುಣಗಳುಂಟು. ಆದರೆ ಅವನ ಮನಸ್ಸು ಭಗವಂತನಿಂದ ಬೇರೆ ಕಡೆ ಹೋಗಿದೆ. ಅರವಿಂದ ನಾಭ ಪಾದಾರವಿಂದ ವಿಮುಖ, ಭಗವಂತನ ಪಾದಾರವಿಂದದಿಂದ ಬೇರೆ ಕಡೆ ಹೊರಟೋಗಿದೆ, ಅದು ವಿರುದ್ಧವಾದ ದಿಕ್ಕಿನಲ್ಲಿ. ಹಾಗಿದ್ದ ಪಕ್ಷದಲ್ಲಿ ನಾನು ಒಬ್ಬ ಚಂಡಾಲನ ಈ ಬ್ರಾಹ್ಮಣನಿಗಿಂತ ಉತ್ತಮ ಅಂತ ಭಾವಿಸ್ತೇನೆ. ಎಂಥ ಚಂಡಾಲ? ತದರ್ಪಿತ ಮನೋವಚನ ಈಹಿತಾರ್ಥ ಪ್ರಾಣಂ. ಅವನು ಸಂಪೂರ್ಣವಾಗಿ ತನ್ನ ಮನಸ್ಸನ್ನು, ಮಾತನ್ನು, ಪ್ರಾಣವನ್ನು ಭಗವಂತನಲ್ಲಿ ಸಮರ್ಪಿಸಿಬಿಟ್ಟಿದ್ದಾನೆ. ಇಂಥ ಮನುಷ್ಯ ಚಂಡಾಲನಾಗಿದ್ದರೂ ಕೂಡ ಪುನಾತಿ ಸಕುಲಂ, ತಾನು ಯಾವ ಕುಲದಲ್ಲಿ ಹುಟ್ಟಿದ್ದಾನೋ ಆ ಕುಲವನ್ನೇ ಅವನ ಮೇಲೆ ಕೆತ್ತಿಬಿಡ್ತಾನೆ, ಸಂಪೂರ್ಣವಾಗಿ ಪರಿಶುದ್ಧವಾಗಿ ಮಾಡ್ತಾನೆ. ನತು ಭೂರಿ ಮಾನಃ. ಆದರೆ ಈ ಮೇಲೆ ಹೇಳಿರ್ತಕ್ಕಂತಹ ಗುಣಗಳನ್ನು ಉಳ್ಳಂತಹ ಅಹಂಕಾರಿ ಆ ರೀತಿ ತನ್ನ ಪೂರ್ವಜರನ್ನು ಶುದ್ಧಿ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿಲ್ಲ. ಮತ್ತೊಂದು ಸಂದರ್ಭ, ನಾರದ ಮಹರ್ಷಿಗಳು ಮಹಾರಾಜನಾದ ಯುಧಿಷ್ಠಿರನ ಬಳಿಗೆ ಬಂದಿದ್ದಾರೆ. ಯುಧಿಷ್ಠಿರ ಪ್ರಶ್ನೆ ಕೇಳಿದ್ದಾನೆ ಗೃಹಸ್ಥ ಧರ್ಮದ ಬಗ್ಗೆ. ಗಾರ್ಹಸ್ಥ್ಯ, ನಾನು ಗೃಹಸ್ಥನಾಗಿದ್ದೇನೆ, ನನ್ನ ಕರ್ತವ್ಯವೇನು, ನಾನು ಏನು ಮಾಡಬೇಕು? ಅದಕ್ಕೆ ನಾರದ ಮಹರ್ಷಿಗಳು ಉಪದೇಶ ಮಾಡ್ತಾ ಇದ್ದಾರೆ. ಗೃಹೇಶು ಅವಸ್ಥಿತಃ ರಾಜನ್ ಕ್ರಿಯಾ ಕುರ್ವನ್ ಗೃಹೋಚಿತಾ ವಾಸುದೇವಾರ್ಪಣಂ ಸಾಕ್ಷಾತ್ ಉಪಾಸೀತ ಮಹಾಮುನೀನ್. ಮನೆಯಲ್ಲಿರ್ತಕ್ಕಂಥವನು ಅಂದರೆ ಗೃಹಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಕ್ರಿಯಾ ಕುರ್ವನ್ ಗೃಹೋಚಿತಾ, ತನ್ನ ಗಾರ್ಹಸ್ಥ್ಯಕ್ಕೆ ಗೃಹಸ್ಥಾಶ್ರಮಕ್ಕೆ ತಕ್ಕಂತಹ ಬೇರೆ ಬೇರೆ ಕರ್ಮಗಳನ್ನು
ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾಗ ಅವುಗಳನ್ನು ವಾಸುದೇವನಿಗೆ ಅರ್ಪಣೆ ಮಾಡಬೇಕು. ಉಪಾಸೀತ ಮಹಾಮುನೀನ್ ಅಷ್ಟೇ ಸಾಲದು, ಕರ್ಮಗಳನ್ನು ವಾಸುದೇವನಿಗೆ ಅರ್ಪಣೆ ಮಾಡುವುದರ ಜೊತೆಗೆ ಋಷಿಗಳನ್ನು, ಮುನಿಗಳನ್ನು, ಅವರನ್ನು ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಕಾಣಬೇಕು, ಅವರನ್ನು ಪೂಜೆ ಮಾಡಬೇಕು. ಶೃಣ್ವನ್ ಭಗವತಃ ಅಭೀಕ್ಷ್ಣಂ ಅವತಾರ ಕಥಾಮೃತಂ ಶ್ರದ್ಧಾನೋ ಯಥಾ ಕಾಲಂ ಉಪಶಾಂತ ಜನಾವೃತಃ. ಭಗವಂತನ ಅವತಾರ ಕಥೆಯನ್ನು, ಅಮೃತ ರೂಪವಾಗಿರ್ತಕ್ಕಂತಹ ಅವತಾರ ಕಥೆಯನ್ನು ಸದಾ ಕಾಲು ಕೇಳ್ತಾ ಇರಬೇಕು. ಸುಮ್ಮನೆ ಅಲ್ಲ, ಶ್ರದ್ಧೆಯಿಂದ ಕೇಳಬೇಕು. ಕೇಳ್ತಾ ಕಾಲವನ್ನು ಅದರಲ್ಲಿ ವ್ಯಯಿಸಬೇಕು. ಭಗವಂತನ ಕಥೆಗಳನ್ನು ಶ್ರದ್ಧೆಯಿಂದ ಕೇಳ್ತಾ ಕಾಲವನ್ನು ವ್ಯಯಿಸಬೇಕು. ಹಾಗೆ ಮಾಡುವಾಗ ಉಪಶಾಂತ ಜನಾವೃತಃ, ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಟ್ಕೊಂಡಿರ್ತಕ್ಕಂತಹ ಮಹಾಪುರುಷರ ಸಂಘದಲ್ಲಿ ಇದನ್ನು ಮಾಡಬೇಕು. ಅಂದರೆ ಸತ್ಸಂಗದಲ್ಲಿರಬೇಕು, ಜೊತೆಗೆ ಇವುಗಳನ್ನು ಕೂಡ ಮಾಡ್ತಾ ಇರಬೇಕು. ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತನ್ನು ನಾರದ ಮಹರ್ಷಿಗಳು ಹೇಳ್ತಾರೆ. ನಾವೆಲ್ಲ ಸೋಷಿಯಲಿಸಮ್, ಕಮ್ಯುನಿಸಮ್ ಅಂತೆಲ್ಲ ತುಂಬ ಮಾತಾಡ್ತೇವೆ, ಆದರೆ ಸುಪ್ರೀಂ ಸೋಷಿಯಲಿಸಮ್, ಕಮ್ಯುನಿಸಮ್ ಇಲ್ಲಿದೆ. ಯಾವತ್ ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ಥೇನೋ ದಂಡಮರ್ಹತಿ. ಭಗವಂತ ಅನ್ನ ಕೊಟ್ಟಿದ್ದಾನೆ, ಎಷ್ಟು ಊಟ ಮಾಡಬೇಕು? ಹೊಟ್ಟೆ ತುಂಬೋಷ್ಟು ಮಾತ್ರ ಊಟ ಮಾಡಬೇಕು. ಒಂದೇ ಒಂದು ತುತ್ತು ಹೆಚ್ಚಾಗಿ ತಿಂದರೆ ಅವನು ಕಳ್ಳ. ಏನು ಹೇಳಿ, ಎಷ್ಟು ದೂರ ಹೋಗ್ತಾರೆ ನೋಡಿ ನಾರದ ಮಹರ್ಷಿಗಳು. 8ನೆಯ ಸ್ಕಂಧ, ಇದರಲ್ಲಿ ಗಜೇಂದ್ರನ ವಿಷಯ ಬರುತ್ತೆ. ಅವನು ಮಾಡ್ತಕ್ಕಂತಹ ಪ್ರಾರ್ಥನೆ. ಮೊದಲು ತನ್ನ ಕೈಯಲ್ಲಾದಂಥ ಶಕ್ತಿಯನ್ನು ಪ್ರಯೋಗಿಸಿ ಬಿಡಿಸ್ಕೊಳ್ಳಿಕ್ಕೆ ನೋಡ್ತಾನೆ, ಆಗಲಿಲ್ಲ. ಕಟ್ಟ ಕಡೆಯಲ್ಲಿ ಪಕ್ಕದಲ್ಲಿ ಬೆಳೆದಿದ್ದಂತಹ ಒಂದು ಕಮಲದ ಪುಷ್ಪವನ್ನು ಕಿತ್ತುಕೊಂಡು ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಅದರಲ್ಲಿ 28 ಶ್ಲೋಕಗಳುಂಟು ಗಜೇಂದ್ರ ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಾರ್ಥನೆ. ಒಂದು ಶ್ಲೋಕವನ್ನು ಮಾತ್ರ ಹೇಳ್ತೇನೆ. ದಿದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗಾಹ ಮುನಯ ಸುಸಾಧವಃ ಚರಂತಿ ಅಲೋಕವ್ರತಂ ಔವ್ರಣಂ ವನೇ ಭೂತಾತ್ಮಭೂತಾ ಸುಹೃದ ಸಮೇ ಗತಿ. ಕೆಲವರಿದ್ದಾರೆ, ಯಾರವರು? ವಿಮುಕ್ತ ಸಂಗಾಹ ಮುನಯ ಸುಸಾಧವ, ಒಳ್ಳೆಯ ಸಾಧುಗಳವರು. ಅವರಿಗೆ ಯಾವ ರೀತಿಯ ಸಂಘವೂ ಇಲ್ಲ, ಸಂಪೂರ್ಣವಾಗಿ ಎಲ್ಲ ಬಂಧನಗಳಿಂದ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ. ಮುನಿಗಳು, ಅವರ ಮನಸ್ಸು ಸದಾಕಾಲೂ ಕೂಡ ಭಗವಂತನ ಮೇಲೆ ಮನನ ಮಾಡ್ತಾ ಇದೆ. ಅವರು ಅಲೌಕಿಕವಾಗಿರ್ತಕ್ಕಂಥ ಬ್ರಹ್ಮಚರ್ಯಾದಿ ವ್ರತಗಳನ್ನು ಕಾಡಿನಲ್ಲಿದ್ದುಕೊಂಡು ಅನುಸರಿಸ್ತಾ ಇದ್ದಾರೆ. ಅಂಥವ್ರು ಏನು ಮಾಡ್ತಾರೆ? ಯಾವ ಭಗವಂತನ ಮಂಗಳಕರವಾಗಿರ್ತಕ್ಕಂತಹ ಪಾದಪದ್ಮವನ್ನು ಭಜಿಸ್ತಾ ಇದ್ದಾರೋ ಅಂತಹ ಪರಮಾತ್ಮ ನನಗೆ ಗತಿಯಾಗಲಿ. ಭೂತಾತ್ಮಭೂತಾ ಸುಹೃದ, ಇವರೇ ಮುನಿಗಳು ಪರಮಾತ್ಮನನ್ನು ಭಜಿಸ್ತಾ ಇದ್ದಾರೆ. ಆ ಪರಮಾತ್ಮ ಎಲ್ಲರ ಅಂತಃಕರಣದಲ್ಲಿದ್ದಾನೆ, ಅವರ ಹೃದಯದಲ್ಲಿ ಇದ್ದಾನೆ. ಅಂತಹ ಪರಮಾತ್ಮ ನನಗೆ ಸದಾ ಕಾಲವೂ ಕೂಡ ನನಗೆ ಆಶ್ರಯವನ್ನು ಕೊಡಲಿ, ಗತಿಯನ್ನು ತೋರಿಸಲಿ. 9ನೇ ಸ್ಕಂಧದಲ್ಲಿ ಅಂಬರೀಷನ ಕಥೆ ಬರುತ್ತೆ. ಅಂಬರೀಷನನ್ನು ಕೊಲ್ಲಬೇಕು ಅಂತ ಹೇಳಿ ಕೃತ್ಯ ಎಂಬತಕ್ಕಂತಹ ಒಂದು ರಾಕ್ಷಸನನ್ನು ಸೃಷ್ಟಿ ಮಾಡಿದ್ದಾರೆ ದುರ್ವಾಸ ಮಹರ್ಷಿಗಳು. ಆ ಕೃತ್ಯವನ್ನು ಸುದರ್ಶನ ಚಕ್ರ ಸಂಪೂರ್ಣವಾಗಿ ಸುಟ್ಟಾಕ್ಬಿಡುತ್ತೆ. ಅನಂತರ ಇವರು ನಟಿಸ್ಕೊಂಡು ಹೋಗುತ್ತೆ. ಇವರು ಮುಂಚೆ ಬ್ರಹ್ಮನ ಹತ್ರ ಹೋಗ್ತಾರೆ, ಅನಂತರ ಶಿವನ ಹತ್ರ ಹೋಗ್ತಾರೆ, ಕಡೆಯಲ್ಲಿ ವಿಷ್ಣುವಿನ ಹತ್ರ ಹೋಗ್ತಾರೆ. ಆಗ ವಿಷ್ಣು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ನಾನು ಭಕ್ತರಿಗೆ ಪರಾಧೀನನಾಗಿದ್ದೇನೆ, ನನಗೆ ಸ್ವಾತಂತ್ರ್ಯ ಇಲ್ಲ. ಸಾಧುಭಿ ಗ್ರಸ್ತ ಹೃದಯ ಭಕ್ತೈ ಭಕ್ತಜನಪ್ರಿಯ. ಸಾಧುಗಳು ಭಕ್ತರು ಆಗಿರ್ತಕ್ಕಂಥವರಿದಾರಲ್ಲ, ಅವರು ನನ್ನನ್ನು ಅವರ ಹೃದಯದಲ್ಲಿ ಹಿಡಿದಿಟ್ಬಿಟ್ಟಿದ್ದಾರೆ. ಭಕ್ತ ಜನರಿಗೆ ಪ್ರಿಯನಾಗಿರ್ತಕ್ಕಂತಹ ನಾನು
ಭಕ್ತ ಪರಾಧೀನನಾದ್ದರಿಂದ ನನಗೆ ಸ್ವಾತಂತ್ರ್ಯ ಇಲ್ಲ, ನೀನು ಅವನ ಬಳಿಗೆ ಹಿಂದಿರುಗಿ ಹೋಗಬೇಕು. ಆ ಸಂದರ್ಭದಲ್ಲಿ ಕಾರಣವನ್ನು ಕೂಡ ಕೊಡ್ತಾನೆ ಭಗವಂತ. ಯೇ ದಾರ ಆಗಾರ ಪುತ್ರ ಆಪ್ತಾನ್ ಪ್ರಾಣಾನ್ ವಿತ್ತಂ ಇಮಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ತಾನ್ ತ್ಯಕ್ತುಮುತ್ಸಹೇ. ಯಾರು ಹೆಂಡತಿ, ಮನೆ, ಮಕ್ಕಳು, ಐಶ್ವರ್ಯ, ತಮ್ಮ ಪ್ರಾಣ ಎಲ್ಲವನ್ನೂ ಕೂಡ ಕೈಬಿಟ್ಟು ನನ್ನಲ್ಲಿ ಶರಣಾಗಿದ್ದಾರೋ ಅಂಥವ್ರನ್ನ ನಾನು ಹೇಗೆ ತಾನೇ ಬಿಡಬಲ್ಲೆ. ನಮೇ ಭಕ್ತ ಪ್ರಣಶ್ಯತಿ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಸಾರಿ ಹೇಳಬೇಕಂತೆ, ಪ್ರತಿಜ್ಞೆ ಮಾಡಿ ಹೇಳಬೇಕಂತೆ, ನನ್ನ ಭಕ್ತ ಎಂದಿಗೂ ನಾಶವಾಗೋದಿಲ್ಲ. ಅನೇಕ ಮಹಾಪುರುಷರ ಜೀವನದಲ್ಲಿ, ನಮ್ಮ ಜೀವನದಲ್ಲೂ ಕೂಡ ಕಾಣ್ತೇವೆ. ನಾವು ನಿಜವಾಗಿಯೂ ಕೂಡ ಭಗವಂತನನ್ನು ಶುದ್ಧ ಮನಸ್ಸಿನಿಂದ ಏಕಾಗ್ರತೆಯಿಂದ ಭಜಿಸಿದ ಪಕ್ಷದಲ್ಲಿ ಎಂದೂ ನಮ್ಮನ್ನು ಕೈ ಬಿಡೋದಿಲ್ಲ. ಪರಮಪೂಜ್ಯ ಯತೀಶ್ವರಾಂಜಿಯವರು ಹೇಳೋರು, ಗುರು ಮಹಾರಾಜ್ ಹ್ಯಾಸ್ ನೆವರ್ ಫರ್ಸೇಕನ್ ಮೀ ಈವನ್ ದೋ ಐ ಸಮಟೈಮ್ಸ್ ಇನ್ ಮೈ ಇಗ್ನೊರೆನ್ಸ್ ಹ್ಯಾವ್ ಫರ್ಸೇಕನ್ ಹಿಮ್ ಅಂತ. ಆಮೇಲೆ ಇದೇ ಸಂದರ್ಭದಲ್ಲಿ ಭಗವಂತ ಇನ್ನೂ ಒಂದು ಉಪದೇಶವನ್ನು ಕೊಡ್ತಾನೆ ದುರ್ವಾಸರಿಗೆ. ಸಾಧುಷು ಪ್ರಹಿತಂ ತೇಜ ಪ್ರಹರ್ತು ಕುರುತೆ ಅಶಿವಂ. ನಿನ್ನ ಒಂದು ತೇಜಸ್ಸನ್ನು ಸಾಧುಗಳಲ್ಲಿ, ಅಂದರೆ ಒಳ್ಳೆಯ ವ್ಯಕ್ತಿಗಳಲ್ಲಿ ನೀನು ಪ್ರಯೋಗಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ನಿನಗೇ ಹಿಂತಿರುಗಿ ಬರುತ್ತೆ, ಅಮಂಗಳವನ್ನು ಉಂಟು ಮಾಡುತ್ತೆ. ಅದನ್ನು ಮತ್ತಷ್ಟು ವಿವರಿಸ್ತಾನೆ ಭಗವಂತ. ತಪೋ ವಿದ್ಯಾಚ ವಿಪ್ರಾಣಾಂ ನಿಶ್ರೇಯಸಕರೇ ಉಭೇ ತೇಯೇವ ದುರ್ವಿನೀತಸ್ಯ ಕಲ್ಪೇತೆ ಕರ್ತು ಅನ್ಯಥಾ. ತಪಸ್ಸು, ವಿದ್ಯೆ ಇವೆಲ್ಲ ವಿಪ್ರರಿಗೆ, ಬ್ರಾಹ್ಮಣರಿಗೆ ನಿಜವಾಗಿಯೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ, ಸಂದೇಹವೇ ಇಲ್ಲ. ಆದರೆ ಅವುಗಳೇ ಇವನೇನಾದರೂ ದುರ್ವಿನೀತ ಆದ ಪಕ್ಷದಲ್ಲಿ ಅಹಂಕಾರದಿಂದ, ಕೆಟ್ಟ ಮನಸ್ಸಿನಿಂದ ಅವುಗಳನ್ನು ಉಪಯೋಗಿಸಬೇಕು ಬೇರೆಯವ್ರ ಮೇಲೆ ಅಂತ ಪ್ರಯತ್ನ ಪಟ್ಟರೆ ಅದು ಅನ್ಯಥಾ ಫಲವನ್ನು ಕೊಡುತ್ತೆ, ಉದ್ದೇಶ ಮಾಡಿದಂಥ ಫಲವನ್ನು ಕೊಡೋಲ್ಲ. ರಂತಿದೇವನ ಕಥೆಯು ಕೂಡ ಇದೇ ಸ್ಕಂದದಲ್ಲಿ ಬರುತ್ತೆ. ರಂತಿದೇವ ಎಲ್ಲವನ್ನೂ ದಾನ ಮಾಡಿಬಿಡ್ತಾನೆ, ಬಹಳ ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾನೆ. ಕೆಲವು ದಿನಗಳಿಂದ ಆಹಾರ ಇಲ್ಲ, ಉಪವಾಸ ಮಾಡ್ತಾ ಇದ್ದಾನೆ. ಆಗ ಇದ್ದಕ್ಕಿದ್ದ ಹಾಗೆ ಆಹಾರ ಸಿಕ್ಕಿದೆ, ಆಹಾರವನ್ನು ಇಟ್ಕೊಂಡಿದ್ದಾನೆ, ಅದನ್ನು ಹಂಚಬೇಕು ಅಂಥೇಳಿ, ತಗೋಬೇಕು ಅಂಥೇಳಿ ಆ ಸಮಯಕ್ಕೆ ಸರಿಯಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಬಂದು ಬೇರೆ ಬೇರೆ ರೂಪದಲ್ಲಿ ಆಹಾರವನ್ನು ತೊಗೊಂಡ್ಬಿಡ್ತಾರೆ, ನೀರು ಕೂಡ ತೊಗೊಂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಅವರೆಲ್ಲ ಅವನಿಗೆ ದರ್ಶನವನ್ನು ಕೊಟ್ಟು ನಿನಗೇನು ಬೇಕೋ ಕೇಳು, ವರವನ್ನು ಕೊಡ್ತೇವೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಕಾಮಯೇ ಅಹಂ ಗತಿಂ ಈಶ್ವರಾಣಾಂ. ನನಗೆ ಈಶ್ವರರ ಗತಿ ಅಥವಾ ಅವರ ಒಂದು ಜಾಗ, ಐಶ್ವರ್ಯ ನನಗೆ ಬೇಕಿಲ್ಲ. ಅಷ್ಟರ್ಧಿಯುಕ್ತಾಂ ಅಥವಾ ಅಷ್ಟಸಿದ್ಧಿಗಳು ಅದೂ ಬೇಡ. ಅಪುನರ್ಭವಂ ವಾ, ಮೋಕ್ಷವೂ ಬೇಡ. ಹಾಗಾದರೆ ಏನನ್ನು ಬಯಸ್ತೇನೆ ಅಂದರೆ ಆರ್ತಿಂ ಪ್ರಪದ್ಯೆ ಅಖಿಲ ದೇಹ ಭಾಜಾಂ ಅಂತಸ್ಥಿತೋ ಏನ ಭವಂತಿ ಅದುಃಖಾಃ. ನಾನು ಎಲ್ಲ ಜೀವಿಗಳ, ಕಷ್ಟಪಡ್ತಾ ಇರತಕ್ಕಂಥ ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿ ಅವರ ದುಃಖವನ್ನು ನಾನು ಅನುಭವಿಸಿ ಅವರನ್ನು ಬಿಡುಗಡೆ ಮಾಡಬೇಕು, ಅಷ್ಟು ಮಾತ್ರ ಬೇಕು ನನಗೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ದೀನ ದೇವೋ ಭವ, ದರಿದ್ರ ದೇವೋ ಭವ, ಪಾಪಿ ದೇವೋ ಭವ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಕೇವಲ ಒಂದು ನಾಯಿಗೆ ಸೇವೆ ಮಾಡುವುದಕ್ಕೋಸ್ಕರ ನಾನು ಎಷ್ಟು ಜನ್ಮಗಳನ್ನು ಬೇಕಾದರೂ ಎತ್ತಬಲ್ಲೆ ಅಂತ. ಇದು ಮಹಾಪುರುಷರ ಲಕ್ಷಣ. ಶ್ರೀಕೃಷ್ಣನ ಅವತಾರ ಆಗಬೇಕು, 10ನೇ ಸ್ಕಂಧ. ಕೃಷ್ಣನ ಅವತಾರಕ್ಕೆ ಮುಂಚೆ ಚತುರ್ಮುಖ ಬ್ರಹ್ಮ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಂ ಅದಭ್ರ ಸೌಹೃದಾಃ ಭವತ್ಪಾದಾಂಭೋರುಹ ನಾವಂ ಅತ್ರ ತೇ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್. ಪ್ರಕಾಶಾತ್ಮನಾಗಿರ್ತಕ್ಕಂತಹ ಪರಮಾತ್ಮನೇ,
ಕೆಲವರು ಮಹಾತ್ಮರು ಈ ಲೋಕದಲ್ಲಿದ್ದಾರೆ. ಅವರ ಹೃದಯದಲ್ಲಿ ಅಪಾರವಾಗಿರ್ತಕ್ಕಂತಹ ಅನಂತವಾಗಿರ್ತಕ್ಕಂತಹ ಪ್ರೀತಿ ಇದೆ ಜನಗಳ ಬಗ್ಗೆ. ಅವರೇನು ಮಾಡಿದ್ದಾರೆ, ಭವಾರ್ಣವಂ ಭೀಮಂ ಸ್ವಯಂ ಸಮುತ್ತೀರ್ಯ ಸುದುಸ್ತರ, ಈ ಸಂಸಾರ ಸಾಗರ ಇದೆಯಲ್ಲ ಭಯಂಕರ, ಅದು ದಾಟುವುದಕ್ಕೆ ಅಸಾಧ್ಯ. ಅಂತಹ ಸಂಸಾರ ಸಾಗರವನ್ನು ದಾಟಿಬಿಟ್ಟಿದ್ದಾರೆ ಅವರು. ತಾವು ದಾಟಿದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ, ಭವತ್ಪಾದಾಂಭೋರುಹ ನಾವಂ ಅತ್ರತೆ ನಿಧಾಯ ಯಾತಾಹ. ಯಾವ ಒಂದು ದೋಣಿಯಿಂದ ಅಥವಾ ಹಡಗಿನಿಂದ ಸಂಸಾರ ಸಾಗರವನ್ನು ದಾಟಿದರೋ ಅದ್ಯಾವುದು, ನಿನ್ನ ಪಾದ ಎಂಬತಕ್ಕಂಥ ದೋಣಿ. ಭವತ್ಪಾದಾಂಭೋರುಹ, ನಿನ್ನ ಪಾದಕಮಲವೇ ಆ ದೋಣಿ ಅಥವಾ ಹಡಗು. ಅದರಿಂದ ಅವರು ಸಂಸಾರ ಸಾಗರವನ್ನು ದಾಟಿದ್ದಾರೆ. ಆದರೆ ಮುಂದೆ ಬರ್ತಕ್ಕಂಥ ಜನಗಳಿಗೆ ಅನುಕೂಲವಾಗಲಿ ಅಂಥೇಳಿ ಈ ಜಗತ್ತಿನಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ತಾವು ಸಂಸಾರ ಸಾಗರವನ್ನು ದಾಟಿದ್ದಾರೆ, ಆದರೆ ಸಂಸಾರ ಸಾಗರವನ್ನು ದಾಟುವುದಕ್ಕೆ ಇಷ್ಟಪಡ್ತಕ್ಕಂತಹ ಜನರಿಗೆ ಉಪಯೋಗ ಆಗಲಿ ಅಂಥೇಳಿ ಒಂದು ನಾವೆಯನ್ನು ಬಿಟ್ಟಿದ್ದಾರೆ, ನಿನ್ನ ಪಾದಕಮಲ. ಈಗ ತಾನೇ ಭಗವಂತ ಹುಟ್ಟಿದ್ದಾನೆ ಶಿಶುವಿನ ರೂಪದಲ್ಲಿ. ಅದು ಚತುರ್ಭುಜ ಮೂರ್ತಿ. ಪ್ರಾರಂಭದಲ್ಲಿ ಅನಂತ ಚಿಕ್ಕ ಮಗು ಆಗ್ತಾನೆ. ಆಗ ವಸುದೇವ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತ್ವಮಸ್ಯ ಲೋಕಸ್ಯ ವಿಭೋರಿರಕ್ಷಿಷು ಗೃಹೇ ಅವತೀರ್ಣೋಸಿ ಮಮ ಅಖಿಲೇಶ್ವರ ರಾಜನ್ಯ ಸಂಜ್ಞಾಸುರ ಕೋಟಿ ಯೂಥಪೈ ನಿರ್ವಹ್ಯಮಾನ ನಿಹನಿಷ್ಯಸೆ ಚಮೂಹು. ನೀನು ಈ ಲೋಕವನ್ನು, ಪ್ರಪಂಚವನ್ನು ರಕ್ಷಣೆ ಮಾಡಬೇಕು ಎಂಬತಕ್ಕಂತಹ ಆಶೆಯಿಂದ, ಇಚ್ಛೆಯಿಂದ ನನ್ನ ಮನೆಯಲ್ಲಿ ನೀನು ಹುಟ್ಟಿದ್ದೀಯೆ. ನೀನು ಅಖಿಲೇಶ್ವರ, ಆದರೆ ನೀನು ನನ್ನ ಮನೆಯಲ್ಲಿ ಯಾತಕ್ಕೋಸ್ಕರ ಜನ್ಮ ತಾಳಿದ್ದೀಯೆ ಅಂದರೆ ಜಗತ್ತನ್ನು ಕಾಪಾಡುವುದಕ್ಕೋಸ್ಕರ. ಈ ಜಗತ್ತಿನಲ್ಲಿ ಏನಾಗಿದೆ ಅಂತಂದರೆ, ರಾಜರ ಹೆಸರಿನಲ್ಲಿ ಕೋಟಿ ಕೋಟಿ ಜನ ಅಸುರರಿದ್ದಾರೆ. ನೋಡೋದಕ್ಕೆ ಮೇಲ್ಗಡೆ ರಾಜರು ಕಂಸ, ಆದರೆ ನಿಜವಾಗಿ ಅವರ ಸ್ವಭಾವ ಆಸುರ ಸ್ವಭಾವ. ಅಂಥವರನ್ನು ಈ ರೀತಿ ಜನಗಳಿಗೆ ತೊಂದರೆ ಕೊಡಬೇಕು ಅಂತ ತಮ್ಮ ಸೈನ್ಯಗಳನ್ನು ಒಟ್ಟು ಮಾಡ್ತಾ ಇರ್ತಕ್ಕಂಥ ಜನರನ್ನು ನೀನು ಮುಂದೆ ಸಂಪೂರ್ಣವಾಗಿ ಸಂಹಾರ ಮಾಡ್ತೀ. ಅಂದರೆ ಈ ರಾಜರ ರೂಪದಲ್ಲಿರ್ತಕ್ಕಂತಹ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕೋಸ್ಕರವೇ ನೀನು ನನ್ನ ಮನೆಯಲ್ಲಿ ಹುಟ್ಟಿದ್ದೀಯೆ. ಇದಾದ ಮೇಲೆ ದೇವಕಿ ಪ್ರಾರ್ಥನೆ ಮಾಡ್ತಾಳೆ, ವಿಶ್ವಂ ಯದೇತತ್ ಸ್ವತನೌ ನಿಶಾಂತೆ ಯಥಾವಕಾಶಂ ಪುರುಷಃ ಪರೋ ಭವಾನ್ ಬಿಭರ್ತಿಯು ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಹಿ ತತ್. ನೀನು ಯಾರು ಅಂತಂದರೆ ಪರಮಪುರುಷ. ನಿನ್ನ ಒಳಗೆ ಇಡೀ ಜಗತ್ತು ಅಡಗಿದೆ. ಸೃಷ್ಟಿಯಾಯಿತು, ಸ್ಥಿತಿ ಆಯಿತು, ಪ್ರಳಯ ಆಯಿತು. ಪ್ರಳಯ ಆದಮೇಲೆ ಇಡೀ ಜಗತ್ತು ಎಲ್ಲಿದೆ? ಭಗವಂತನ ಉದರದೊಳಗಿದೆ. ಅಂತಹ ಭಗವಂತ ನನ್ನ ಉದರದೊಳಗೆ ನನ್ನ ಮಗನಾಗಿ ಹುಟ್ಟಿದಾನಲ್ಲ, ಎಂಥ ಆಶ್ಚರ್ಯ ಇದು. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಜೋಕ್ ಅಂತ, ಅರ್ಥ ಆಗಲ್ಲ ನನಗೆ ಅಂತ. ಮುಂದೆ ಕೃಷ್ಣ ಒರಳು ಕಲ್ಲಿ ಕಟ್ಟಿ ಹಾಕಿರ್ತಾನೆ ತಾಯಿ ಯಶೋದೆ, ಅದನ್ನು ಎಳ್ಕೊಂಡು ಅಂಬೆಗಾಲು ಇಟ್ಕೊಂಡು ಹೋಗ್ತಾನೆ. 2 ಮರಗಳು, ಅತ್ತಿ ಮರ, ಆ ಅತ್ತಿ ಮರಗಳ ಮಧ್ಯೆ ಅರ್ಜುನ ವೃಕ್ಷ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದರ ಮಧ್ಯೆ ನುಗ್ಗುತ್ತಾನೆ. 2 ಮರಗಳು ಕೂಡ ಉರುಳಿ ಬೀಳುತ್ತವೆ. ಅದರಿಂದ ಈ ಕುಬೇರನ ಮಕ್ಕಳು ಮಣಿಗ್ರೀವ ಮತ್ತು ನಳಕೂಬರ ಅವರಿಬ್ಬರು ಕೂಡ ಪ್ರಾರ್ಥನೆ ಮಾಡ್ಕೋತಾರೆ, ತಮಗೆ ಶಾಪ ವಿಮೋಚನೆ ಆಯಿತು ಅಂತ. ಆ ಪ್ರಾರ್ಥನೆಯಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ ತುಂಬ ಸೊಗಸಾಗಿದೆ. ವಾಣೀ ಗುಣಾನು ಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋ ನಃ ಸ್ಮೃತ್ಯಾಂ ಶಿರಃ ತವ ನಿವಾಸ ಜಗತ್ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ಮಾತು ಸದಾ ಕಾಲವೂ ಕೂಡ ನಿನ್ನ ಗುಣಗಳನ್ನು ವರ್ಣಿಸುವುದರಲ್ಲಿ ಪ್ರವೃತ್ತವಾಗಲಿ. ಹಾಗೆಯೇ ನಮ್ಮ ಕಿವಿಗಳು ನಿನ್ನ ಕಥೆಯನ್ನು ಕೇಳುವುದರೊಳಗೆ, ನಮ್ಮ ಕೈಗಳು ನಿನಗೆ ಸಂಬಂಧಪಟ್ಟಂಥ ಕರ್ಮಗಳನ್ನು ಮಾಡುವುದರಲ್ಲಿ, ಮನಸ್ಸು ನಿನ್ನ ಪಾದಗಳನ್ನು ನೆನೆಸ್ಕೋತಾ ಇರಬೇಕು, ಅದರ ಸ್ಮರಿಸ್ಕೋತಾ ಇರಬೇಕು. ಶಿರಸ್ಸು ತವ ನಿವಾಸ ಜಗತ್ ಪ್ರಣಾಮೆ, ಈ ಇಡೀ ಜಗತ್ತು
ನಿನ್ನ ನಿವಾಸ ಅಂದರೆ ಜಗತ್ತಿನ ನೀನು ಅಣುರೇಣು ತೃಣಕಾಷ್ಠ ಅಂತ ಹೇಳ್ತಾರಲ್ಲ, ಪ್ರತಿಯೊಂದರಲ್ಲೂ ಕೂಡ ನೀನಿದಿ. ಜಗತ್ತು ನಿನ್ನ ಆವಾಸ ಸ್ಥಾನ, ಅದಕ್ಕೆ ಈ ತಲೆ ಪ್ರಣಾಮ ಮಾಡಲಿ. ಮತ್ತು ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ, ನಮ್ಮ ದೃಷ್ಟಿ ಇದೆಯಲ್ಲ ಯಾವಾಗಲೂ ಕೂಡ ಸತ್ಪುರುಷರನ್ನು ನೋಡಲಿ. ಯಾತಕ್ಕೆ ಅಂತಂದರೆ ಸತ್ಪುರುಷರು ನಿನ್ನ ಶರೀರ, ಅವರ ಹೃದಯದಲ್ಲಿ ನೀನೇ ವಾಸಿಸ್ತಾ ಇದ್ದೀ. ಅಂದಮೇಲೆ ಸತ್ಪುರುಷರನ್ನ ನಾವು ಸದಾಕಾಲ ಕೂಡ ಸ್ಮರಿಸಬೇಕು, ಪ್ರಣಾಮ ಮಾಡಬೇಕು. ಇಂಥದ್ದೇ ಶ್ಲೋಕವನ್ನು ನಾವು ಜಿಹ್ವೆ ಕೀರ್ತೆ ಕೇಶವಂ ಅಂಥೇಳಿ ಮುಕುಂದ ಮಾಲೆಯಲ್ಲಿ ಕಾಣ್ತೇವೆ. ಚತುರ್ಮುಖ ಬ್ರಹ್ಮ ಶ್ರೀಕೃಷ್ಣನ ಮಹಿಮೆಯನ್ನು ಅರಿಯದೆ ಗೋಪಬಾಲಕರನ್ನ, ಹಸುಗಳನ್ನು, ಕರುಗಳನ್ನೆಲ್ಲ ಕದ್ಕೊಂಡು ಹೋಗಿ ತನ್ನ ಲೋಕದಲ್ಲಿ ಬಚ್ಚಿಟ್ಟಿರ್ತಾನೆ 1 ವರ್ಷದ ಕಾಲ. ಇದು ಅರ್ಥವಾಗಿ ಶ್ರೀಕೃಷ್ಣ ತನ್ನ ಮಾಯೆಯಿಂದ ಅದನ್ನೆಲ್ಲ ಮತ್ತೆ ಸೃಷ್ಟಿ ಮಾಡಿರ್ತಾನೆ, ಹಸುಗಳು, ಕರುಗಳು, ಗೋಪಬಾಲಕರು. ಅನಂತರ ಏನು ಮಾಡಿದ್ರೂ ಕೂಡ ಅವನ ಮಾಯೆ ನಡೀಲಿಲ್ಲ. ಕೃಷ್ಣನ ಮಾಯೆ ನಡೆದದ್ದು ಅವನಿಗೆ ಅರ್ಥವಾಗುತ್ತೆ. ಹಿಂತಿರುಗಿ ಬರ್ತಾನೆ, ಕ್ಷಮಾಪಣೆ ಕೇಳಿಕೊಂಡು ಪ್ರಾರ್ಥನೆ ಮಾಡ್ಕೋತಾನೆ. ತದಸ್ತು ಮೇನಾಥ ಸ ಭೂರಿ ಭಾಗೋ ಭವೇತ್ರ ವಾ ಅನ್ಯತ್ರ ತು ವಾ ತಿರಶ್ಚಾಂ ಏನ ಅಹಂ ಏಕೋಪಿ ಭವಜ್ಜನಾನಾಂ ಭೂತ್ವಾ ನಿಷೇವೇ ತವ ಪಾದಪಲ್ಲವಂ. ಇಂತಹ ಒಂದು ಮಹಾಭಾಗ್ಯ ನನಗೆ ಉಂಟಾಗಲಿ. ಏನದು? ನಾನು ಒಬ್ಬನೇ ಒಬ್ಬ ಇರಬಹುದು, ಮನುಷ್ಯ ಜನ್ಮದಲ್ಲಿರಬಹುದು, ಪ್ರಾಣಿಗಳ ಜನ್ಮದಲ್ಲಿರಬಹುದು. ಹಾಗಿದ್ದರೂ ಕೂಡ ನಿನ್ನ ಜನ ಇದ್ದಾರಲ್ಲ, ಅಂದರೆ ಸತ್ಪುರುಷರು, ಅವರ ನಡುವೆ ಇದ್ದುಕೊಂಡು ನಿನ್ನ ಸೇವೆಯನ್ನು ಮಾಡಬೇಕು. ಸತ್ಪುರುಷರು ಸದಾಕಾಲವೂ ಕೂಡ ಭಗವಂತನ ಸೇವೆ ಮಾಡ್ತಾ ಇರ್ತಾರೆ. ನಾನು ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಿನ್ನ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನು ಕೊಡು. ಕಾಳಿಯ ಮರ್ದನ ಆಗಿದೆ. ಈ ಕಾಳಿಯನಿಗೆ 3 ಜನ ಪತ್ನಿಯರಿರ್ತಾರೆ. ಅವರು ಈತನಿಗೆ, ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ನ ನಾಕ ಪೃಷ್ಠಂ ನ ಚ ಸಾರ್ವಭೌಮಂ ನ ಪಾರಮೇಷ್ಠ್ಯಂ ನ ರಸಾಧಿಪತ್ಯಂ ನ ಯೋಗಸಿದ್ಧೀ ಅಪುನರ್ಭವಂ ವಾ ವಾಂಛಂತಿ ಯತ್ಪಾದರಜಃ ಪ್ರಪನ್ನಾಃ. ಯಾರು ನಿನ್ನ ಪಾದಪದ್ಮದಲ್ಲಿರ್ತಕ್ಕಂಥ ಧೂಳಿಯನ್ನು ತಗೊಂಡಿದ್ದಾರೋ, ಅದನ್ನು ತಗೊಂಡು ಅನುಭವಿಸ್ತಾ ಇದ್ದಾರೋ ಅವರಿಗೆ ಇದು ಯಾವುದೂ ಬೇಕಿಲ್ಲ. ಯಾವುದು? ಸ್ವರ್ಗಲೋಕ, ಈ ಲೋಕದ ಸಾರ್ವಭೌಮತ್ವ, ಚತುರ್ಮುಖ ಬ್ರಹ್ಮನ ಪದವಿ, ವರುಣನ ಪದವಿ, ಯೋಗಸಿದ್ಧಿಗಳು ಅಥವಾ ಮೋಕ್ಷ, ಇದು ಯಾವುದನ್ನು ಕೂಡ ಅವರು ಬಯಸೋದಿಲ್ಲ. ಭಗವಂತನ ಪಾದಾರವಿಂದವನ್ನು ಪಡ್ಕೊಂಡ ಮೇಲೆ ಇನ್ಯಾವುದೂ ಅವರಿಗೆ ಬೇಕಿಲ್ಲ. ಗೋಪಿಕಾ ಗೀತ, ಕೃಷ್ಣ ಅವರ ಮಧ್ಯೆ ಇದ್ದು ನರ್ತನ ಮಾಡಿರ್ತಾನೆ. ಅನಂತರ ಅವರಲ್ಲಿ ಗರ್ವ ಬಂದಾಗ, ಸಾಕ್ಷಾತ್ ಜಗದೊಡೆಯನೇ ನಮ್ಮ ಜೊತೆಗಿದ್ದಾನೆ ಎಂಬತಕ್ಕಂಥ ಗರ್ವ ಬಂದಾಗ ಕೃಷ್ಣ ಸಂಪೂರ್ಣವಾಗಿ ಮಾಯವಾಗ್ತಾನೆ ಅಲ್ಲಿಂದ. ಹಾಗೆ ಮಾಯವಾದಾಗ ಈ ಗೋಪಿಯರು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ಕೋತಾರೆ. ಇದರಲ್ಲಿ ಸ್ಪಷ್ಟವಾಗಿದೆ, ಗೋಪಿಯರಿಗೆ ತಾವು ಯಾರು, ಕೃಷ್ಣ ಯಾರು ಅನ್ನೋದು ಗೊತ್ತಿತ್ತು. ಕೆಲವು ಪುರಾಣಗಳ ಪ್ರಕಾರ ರಾಮಾವತಾರದಲ್ಲಿ ಆ ಕಾಡಿನ ಋಷಿಗಳು ಶ್ರೀರಾಮಚಂದ್ರನ ಕೇಳ್ಕೋತಾರಂತೆ, ಅದ್ಭುತವಾಗಿರ್ತಕ್ಕಂಥ ರೂಪ, ಅವನನ್ನು ಆಲಿಂಗನ ಮಾಡ್ಕೋಬೇಕು ಅಂತ. ಆಗ ಶ್ರೀರಾಮಚಂದ್ರ ಮುಂದಿನ ಜನ್ಮದಲ್ಲಿ ನೀವು ಗೋಪಿಯರಾಗಿ ಹುಟ್ಟಿ ಆಗ ನಿಮ್ಮ ಆಶೆಯನ್ನು ನೆರವೇರಿಸ್ತೇನೆ. ಇದು ಪುರಾಣದಲ್ಲಿ ಬರ್ತಕ್ಕಂಥ ಕಥೆ. ಇವರು ಹೇಳ್ತಾ ಇದ್ದಾರೆ, ನಖಲು ಗೋಪಿಕಾನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ವಿಖನಸ ಅರ್ಥಿತಃ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂ ಕುಲೇ. ನಿಜವಾಗಿ ನೋಡಿದರೆ ಇವನು ಗೋಪಿಕಾನಂದನ ಅಲ್ಲ, ಅಂದರೆ ಗೋಪಿಯರ ಮನೆಯಲ್ಲಿ ಹುಟ್ಟಿದಂತಹ ಸಾಮಾನ್ಯ ಗೋಪ ಬಾಲಕ ಅಲ್ಲ. ಹಾಗಾದರೆ ನೀನು ಯಾರು? ಅಖಿಲ ದೇಹಿನಾಂ ಅಂತರಾತ್ಮದೃಕ್, ಎಲ್ಲ ಜೀವಿಗಳ ಹೃದಯದಲ್ಲಿ ಅಂತರಾತ್ಮನಾಗಿರ್ತಕ್ಕಂಥವನು. ಹಾಗಾದರೆ ಈ ಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಯಾಕಪ್ಪ ಬಂದೆ ಅಂತಂದರೆ, ಚತುರ್ಮುಖ ಬ್ರಹ್ಮ ಈ ಜಗತ್ತನ್ನು ಕಾಪಾಡೋದಕ್ಕೋಸ್ಕರ ನೀನು ಅವತಾರ ಮಾಡು ಅಂತ ಕೇಳಿಕೊಂಡದ್ದರಿಂದ ನೀನು ಈ ರೂಪದಲ್ಲಿ ಬಂದಿದ್ದೀಯೇ.
ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಮಧುರೆಗೆ. ಕಂಸನ ಆಜ್ಞೆ ಪ್ರಕಾರ ಕರ್ಕೊಂಡು ಹೋಗಬೇಕು. ಆವಾಗ ಗೋಪಿಯರೆಲ್ಲ ಸೇರಿಕೊಂಡು ಅಡ್ಡಿ ಮಾಡ್ತಾರೆ. ಆಗ ಒಂದು ಮಾತನ್ನು ಹೇಳ್ತಾರೆ, ನಿನಗೆ ಅಕ್ರೂರ ಅಂತ ಯಾರು ಕೊಟ್ಟವ್ರ ಹೆಸರನ್ನ, ನೀ ಶುದ್ಧ ಕ್ರೂರ ನೀನು ಅಂತ. ಕ್ರೂರನಿಗೆ ಅಕ್ರೂರ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಅಕ್ರೂರ ಅವ್ರನ್ನ ದೋಣಿಯಲ್ಲಿ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಬಲರಾಮ ಕೃಷ್ಣ. ದಾರಿಯಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡುವಾಗ ಒಳಗಡೆ ಮುಳುಗಿದ್ದಾನೆ. ಅಲ್ಲಿ ಕೃಷ್ಣ ಪರಮಾತ್ಮನನ್ನು ಕಾಣ್ತಾನೆ. ಹೊರಗಡೆನೂ ಇದ್ದಾನೆ, ಒಳಗಡೆನೂ ಇದ್ದಾನೆ. ಆಗ ಅವನಿಗೆ ಅರ್ಥವಾಗುತ್ತೆ. ಆ ಸಂದರ್ಭದಲ್ಲಿ ಕೃಷ್ಣನ ಕುರಿತು ಪ್ರಾರ್ಥನೆ ಮಾಡ್ತಾನೆ. ಯಥಾ ಅದ್ರಿಪ್ರಭವಾ ನದ್ಯ ಪರ್ಜನ್ಯ ಆಪೂರಿತಾ ಪ್ರಭೋ ವಿಶಂತಿ ಸರ್ವತಃ ಸಿಂಧುಂ ತದ್ವತ್ವಾಂ ಗತಯ ಅಂತತಃ. ಬೆಟ್ಟದಿಂದ ನದಿಗಳು ಹುಟ್ಟುತ್ತವೆ. ಆ ನದಿಗಳ ಮೇಲೆ ಮಳೆಯ ನೀರು ಬಿದ್ದು ಪ್ರವಾಹ ಉಂಟಾಗುತ್ತೆ. ಈ ಪ್ರವಾಹಪೂರಿತವಾಗಿರ್ತಕ್ಕಂತಹ ನದಿಗಳು ಎಲ್ಲ ಕಡೆಯಿಂದಲೂ ಕೂಡ ಸಮುದ್ರವನ್ನು ಸೇರಿ ಒಂದಾಗುತ್ತವೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಯಾವ ಯಾವ ಉಪಾಸನಾ ಮಾರ್ಗಗಳಿವೆಯೋ, ಭಗವಂತನನ್ನು ಭಜಿಸ್ತಕ್ಕಂತಹ ಸಾಧನಾ ಪಥ, ಅವೆಲ್ಲವೂ ಕೂಡ ನಿನ್ನಲ್ಲಿ ಸೇರುತ್ತವೆ. ಉದ್ಧವ ಬರ್ತಾನೆ ಗೋಪಿಯರನ್ನ ಕಂಡು ಕೃಷ್ಣನ ವಿಷಯ ತಿಳಿಸ್ಲಿಕ್ಕೋಸ್ಕರ. ಆ ಸಂದರ್ಭದಲ್ಲಿ ಇನ್ನೊಂದು ಕಥೆ ಹೇಳ್ತಾರೆ. ಹೆಚ್ಚು ಕಾಲಾವಕಾಶ ಇಲ್ಲ, ಅದರಿಂದ ಕಥೆ ಹೇಳಲ್ಲ. ಆದರೆ ಉದ್ಧವನ ಶ್ಲೋಕ ಹೇಳಿಬಿಟ್ಟು ಅರ್ಥ ಹೇಳ್ತೇನೆ. ಆಸಾಮಹೋ ಚರಣರೇಣುಜುಷಾಮಹಂ ಸ್ಯಾಂ ವೃಂದಾವನೆ ಕಿಮಪಿ ಗುಲ್ಮಲತೌಷಧೀನಾಂ ಯಾ ದುಸ್ತ್ಯಜಂ ಸ್ವಜನಂ ಆರ್ಯಪಥಂಚ ಹಿತ್ವಾ ಭೇಜುಹು ಮುಕುಂದ ಪದವೀಂ ಶ್ರುತಿಭಿ ವಿಮೃಗ್ಯಾಂ. ವೇದಗಳು ಹುಡುಕ್ತಾ ಇವೆಯಂತೆ ಯಾವುದನ್ನು? ಪರಮಾತ್ಮನ ಪಾದಾರವಿಂದವನ್ನು. ಅಂತಹ ಪರಮಾತ್ಮನ ಪಾದಾರವಿಂದವನ್ನು ಇವಾಗಲೇ ಪಡ್ಕೊಂಡ್ಬಿಟ್ಟಿದ್ದಾರೆ ಗೋಪಿಯರು. ಅದನ್ನು ಪಡೆಯುವುದಕ್ಕೋಸ್ಕರ ಇವರೇನು ಮಾಡಿದ್ದಾರೆ? ತುಂಬ ಕಷ್ಟವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಏನು? ತಮ್ಮ ಪತಿ, ಮಕ್ಕಳು ಇತ್ಯಾದಿ ಎಲ್ಲರನ್ನೂ ಕೂಡ ತ್ಯಾಗ ಮಾಡಿದ್ದಾರೆ. ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ಗೋಪಿಯರು ಈ ಹಳ್ಳಿಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರಲ್ಲ, ಅವರು ಓಡಾಡ್ತಾ ಇರುವಾಗ ಅವರ ಪಾದದಿಂದ ರಸ್ತೆ ಮೇಲೆ ಪಾದವನ್ನಿಟ್ಟಾಗ ಧೂಳಿ ಕಣ ಏಳುತ್ತೆ ಮೇಲಕ್ಕೆ. ಎದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಒಂದು ಪೊದೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ನಾನು ಆ ಪೊದೆ ಆಗಬೇಕು ಅಂತ ಹೇಳ್ತಾ ಇದ್ದಾನೆ. ನಾನು ಆ ರೀತಿ ಪೊದೆಯಾದ ಪಕ್ಷದಲ್ಲಿ ಈ ಮಹಾಭಕ್ತರ ಪಾದಧೂಳಿ ನನ್ನ ತಲೆ ಮೇಲಿರುತ್ತೆ. ಇನ್ನೊಂದು ಭ್ರಮರ ಗೀತ ಅಂತ ಬರುತ್ತೆ. ಕೃಷ್ಣ ಅವರಿನ ಮಧ್ಯದಿಂದ ಮಾಯವಾಗಿದ್ದಾನೆ. ಗೋಪಿಯರೆಲ್ಲ ತಹತಹ ಪಡ್ತಾ ಇದ್ದಾರೆ. ಆಗ ಒಂದು ಕರಿ ದುಂಬಿ ಬರುತ್ತಂತೆ, ಹಾರಿ ಬರುತ್ತೆ. ಆವಾಗ ಇವರೆಲ್ಲ ಈ ಕರಿ ದುಂಬಿ ಕೃಷ್ಣನ ಕಡೆಯಿಂದ ನಮ್ಮನ್ನು ನೋಡೋಕ್ಕೋಸ್ಕರ ಬಂದಿದೆ, ಇವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಅಂತ ಹೇಳಿ ಅದಕ್ಕೆ ಮೆಸೇಜ್ ಕೊಡ್ತಾರೆ. ನಾವು ನಿನಗೆ ಕೊಡ್ತಕ್ಕಂಥ ಈ ಸಂದೇಶವನ್ನು ಹೋಗಿ ಆ ಕೃಷ್ಣನಿಗೆ ತಲುಪಿಸು ಅಂತ. ಅದರಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ, ಯದನುಚರಿತ ಲೀಲಾ ಕರ್ಣಪೀಯೂಷ ವಿಪೃಟ್ ಸಕೃತ್ ಅದನ ವಿಧೂತ ದ್ವಂದ್ವಧರ್ಮಾ ವಿನಷ್ಟಾ ಸಪದಿ ಗೃಹ ಕುಟುಂಬಂ ದೀನಂ ಉತ್ಸೃಜ್ಯ ದೀನಾ ಬಹವಃ ಇಹ ವಿಹಂಗಾ ಭಿಕ್ಷುಚರ್ಯಾಂ ಚರಂತಿ. ಈ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ ಎಂಥದ್ದು ಅಂತಂದರೆ, ಅವನ ಚರಿತ್ರೆ ಎಂಬತಕ್ಕಂಥ ಒಂದು ಅಮೃತ ಇದೆಯಲ್ಲ, ಆ ಅಮೃತದ ಒಂದೇ ಒಂದು ಕಣ ಕಿವಿಯಲ್ಲಿ ಬಿದ್ದಾಗ ಸಂಪೂರ್ಣವಾಗಿ ವೈರಾಗ್ಯ ಉಂಟಾಗಿ ಅವರು ಈ ಪ್ರಪಂಚದ ಬಂಧನಗಳೆಲ್ಲ ಕೊಡವಿಕೊಂಡು ಹೊರಟೋಗ್ತಾರೆ. ಹೇಗೆ ಅಂತಂದರೆ, ಮನೆ ಬಿಟ್ಟು ಹೋಗ್ತಾರೆ, ಮನೆಯಲ್ಲಿ ಹೆಂಡತಿ ಮಕ್ಕಳು ಗೋಳಾಡ್ತಾ ಇರ್ತಾರೆ, ಯಾವುದನ್ನು ಲೆಕ್ಕಿಸದೆ ಹೊರಟೋಗ್ತಾರೆ. ಅಂದರೆ ಪರಮಾತ್ಮನ ಲೀಲೆಯ ಒಂದೇ ಒಂದು ಅಂಶವನ್ನು ಕೇಳುವುದರಿಂದ ಉಂಟಾಗತಕ್ಕಂಥ ವೈರಾಗ್ಯ. ಹಕ್ಕಿಗಳು ಹಾಗೆ ಭಿಕ್ಷಾಟನೆ ಮಾಡ್ತಾರೆ. ಹಕ್ಕಿಗಳು ಹೇಗೆ ಒಂದು ಕಡೆಯಿಂದ ಒಂದು ಕಡೆ ಓಡಾಡುತ್ತೋ ಆ ರೀತಿಯಲ್ಲಿ ಭಿಕ್ಷಾಟನೆಯಿಂದ ಜೀವನ ನಡೆಸ್ತಾರೆ. ಆದರೆ ಹೃದಯದಲ್ಲಿ ಸದಾಕಾಲವೂ ಕೂಡ ಆನಂದ ಇರುತ್ತೆ. ಆಮೇಲೆ ಮುಚುಕುಂದನ ಕಥೆ ಬರುತ್ತೆ. ಮುಚುಕುಂದ ದೇವತೆಗಳಿಗೆ ಸಹಾಯ ಮಾಡುತ್ತಾನೆ ಯುದ್ಧದಲ್ಲಿ. ತುಂಬ ಸುಸ್ತಾಗಿರುತ್ತೆ. ಇವರು ಗೆದ್ದು ಬಿಡ್ತಾರೆ ದೇವತೆಗಳು.
ಅನಂತರ ಅವನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಸೇನಾಧಿಪತಿ ಆಗ್ತಾನೆ. ಆಗ ಮುಚ್ಕುಂದನೇ ರಜಾ ಕೊಡ್ತಾರೆ, ನೀನು ಹೋಗಪ್ಪ ಅಂತ. ನೀನು ತುಂಬ ಸಹಾಯ ಮಾಡಿದ್ದು, ನಿನಗೇನು ವರ ಬೇಕೋ ಕೇಳು, ಮೋಕ್ಷ ಬಿಟ್ಟು ಏನು ಬೇಕಾದರೂ ಕೊಡ್ತೇವೆ. ಆಗ ಮುಚುಕುಂದ ಹೇಳ್ತಾನೆ, ನನಗೆ ನಿದ್ದೆ ಬೇಕು, ಯಾರು ನನಗೆ ತೊಂದರೆ ಕೊಡಬಾರ್ದು, ಆ ರೀತಿ ನಾನು ಒಂದು ಬೆಟ್ಟದ ಗುಹೆಯಲ್ಲಿ ಹೋಗಿ ಬಹುಕಾಲ ದೀರ್ಘಕಾಲ ನಿದ್ರೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡಿ. ಅವರು ಆ ಒಂದು ವರವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವರವನ್ನು ಕೊಡ್ತಾರೆ, ಯಾರಾದರೂ ನಿನ್ನ ನಿದ್ದೆಗೆ ಭಂಗ ತಂದರೆ ನೀನು ಕಣ್ಣು ಬಿಟ್ಟರೆ ನಿನ್ನ ದೃಷ್ಟಿಯಿಂದ ಅವರು ಸುಟ್ಟು ಹೋಗ್ತಾರೆ ಅಂತ. ಇದು ತಿಳಿದಿದ್ದರಿಂದಲೇ ಭಗವಂತ ಕಾಲಯವನನ್ನು ನಾಶ ಮಾಡಲಿಕ್ಕೋಸ್ಕರ ಕರ್ಕೊಂಬರ್ತಾನೆ ಈ ಗುಹೆಗೆ. ಅನಂತರ ಕಾಲಯವನ ಸುಟ್ಟು ಹೋಗಿದ್ದಾನೆ. ಕೃಷ್ಣ ಪರಮಾತ್ಮ ದರ್ಶನ ಕೊಡ್ತಾನೆ. ಅವನು ಯಾರು ಅನ್ನೋದು ಗೊತ್ತಾದ ಮೇಲೆ ಮುಚುಕುಂದ ಪ್ರಾರ್ಥನೆ ಮಾಡ್ತಾನೆ. ಲಬ್ಧ್ವಾ ಜನಃ ದುರ್ಲಭಂ ಅತ್ರ ಮಾನುಷಂ ಕಥಂಚಿತ್ ಅವ್ಯಂಗಮ ಯತ್ನತಃ ಅನಘ ಪಾದಾರವಿಂದಂ ನ ಭಜತಿ ಅಸನ್ಮತಿ ಗೃಹಾಂಧಕೂಪೆ ಪತಿತೋ ಯತಃ ಪಶು. ಈ ಲೋಕದಲ್ಲಿ ಜನರಿದ್ದಾರೆ, ಅತ್ಯಂತ ದುರ್ಲಭವಾಗಿರ್ತಕ್ಕಂತಹ ಮನುಷ್ಯ ಜನ್ಮವನ್ನು ಹೇಗೋ ಪಡ್ಕೊಂಡ್ಬಿಟ್ಟಿದ್ದಾರೆ. ಅಂತಹ ಮನುಷ್ಯ ಜನ್ಮವನ್ನು ಪಡ್ಕೊಂಡ ಮೇಲೆ ಬಹಳ ಸುಲಭವಾಗಿ ಪರಮಾತ್ಮನನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದಂತೆ. ಬೇರೆಯ ಜನ್ಮಗಳಿಗೆ ಹೋಲಿಸಿದರೆ ಮನುಷ್ಯ ಜನ್ಮದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಜನ್ಮ, ಅದು ಅನೇಕ ರೀತಿಯಲ್ಲಿ ಪ್ರಯೋಜನವನ್ನು ಮಾಡುತ್ತೆ. ಅಂಥ ಜನ ನಿಜವಾಗಿ ಪಾದಾರವಿಂದವನ್ನು ಭಜಿಸಬೇಕು. ಆದರೆ ಈ ಅಸನ್ಮತಿಗಳು, ತಲೆ ಕೆಟ್ಟಿರ್ತಕ್ಕಂಥ ಈ ಜನ ಈ ಮನೆ ಎಂಬತಕ್ಕಂತಹ ಒಂದು ಬಾವಿಯಲ್ಲಿ, ಕತ್ತಲೆ ತುಂಬಿರ್ತಕ್ಕಂತಹ ಬಾವಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಶ್ಲೋಕ, ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹಿ ಅಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಶೆ ತ್ವಯಿ ಜಾಯತೆ ಮತಿ. ಈ ಒಂದು ಜೀವಿ ಸುತ್ತಾಡ್ತಾ ಇದೆ ಜನ್ಮದಿಂದ ಜನ್ಮಕ್ಕೆ. ಆಗ ಯಾವಾಗಲೂ ಒಂದು ಸಲ ಈ ಜೀವಿಯ ಮುಕ್ತಿ ತುಂಬ ಹತ್ತಿರವಾಗಿರ್ತಕ್ಕಂಥ ಸಮಯ ಬಂದಿದೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಇವರಿಗೆ ಸತ್ಪುರುಷರ ಸಮಾಗಮ ಆಗುತ್ತೆ. ಒಂದು ವೇಳೆ ಸತ್ಪುರುಷರ ಸಮಾಗಮ ಆದರೆ ಏನಾಗುತ್ತೆ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂತಹ ಬುದ್ಧಿ ಅವರಲ್ಲಿ ಹುಟ್ಟುತ್ತೆ. ಅಂದರೆ ಯಾರಿಗೆ ಸತ್ಸಂಗದಲ್ಲಿ ಆಶೆ ಉಂಟಾಗುತ್ತೋ ಅವರಿಗೆ ಮೋಕ್ಷ ಬಹಳ ಸುಲಭವಾಗಿ ಬಹಳ ಬೇಗ ಸಿಕ್ಕತ್ತೆ. ಸುಧಾಮ ಕೃಷ್ಣನ ಬಳಿಗೆ ಹೋಗಿದ್ದಾನೆ, ಅವಲಕ್ಕಿಯನ್ನು ಕೊಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ಒಂದು ಹಿಡಿ ಅವಲಕ್ಕಿಯನ್ನು ತಗೊಂಡು ತೃಪ್ತನಾಗಿದ್ದಾನೆ, ಸಕಲ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಇವನಿಗಿನ್ನೂ ಗೊತ್ತಿಲ್ಲ. ಮನೆಗೆ ಹಿಂತಿರುಗಿ ಬರ್ತಾನೆ, ಗುರ್ತೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಐಶ್ವರ್ಯ ಸಿಕ್ಕಿದೆ, ಆದರೆ ಮನಸ್ಸು ವಿಚಲಿತವಾಗಿಲ್ಲ. ಹೇಳ್ತಾನೆ, ನನು ಅಬ್ರುವಾಣ ದಿಶತೆ ಸಮಕ್ಷಂ ಯಾಚಿಷ್ಣವೇ ಭೂರಿಯಪಿ ಭೂರಿ ಭೋಜ ಪರ್ಜನ್ಯವತ್ ತತ್ ಸ್ವಯಂ ಈಕ್ಷಮಾಣ ದಾಶಾರ್ಹಕಾಣಾಂ ಋಷಭ ಸದಾ ಮೇ. ಪರಮಾತ್ಮ ಎಂಥವನು ಅಂತಂದರೆ ಎಷ್ಟು ಬೇಕಾದರೂ ದಾನ ಮಾಡ್ತಕ್ಕಂಥ ಶಕ್ತಿ ಅವನಲ್ಲಿ ಉಂಟು. ಒಬ್ಬ ಭಕ್ತ ಅವನ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಕೇಳದೇ ಇದ್ದರೂ ಕೂಡ ಅತ್ಯಂತ ಹೆಚ್ಚಿನ ವಸ್ತುಗಳನ್ನು ದಾನವಾಗಿ ಕೊಡ್ತಾನೆ. ಉದಾಹರಣೆಗೆ ಒಬ್ಬ ರೈತ ಇದ್ದಾನೆ, ರಾತ್ರಿ ನಿದ್ದೆ ಮಾಡ್ತಾ ಇದ್ದಾನೆ, ಮಳೆ ಬಂದಿಲ್ಲ. ಆದರೆ ಮಳೆ ಅವನ ಮೇಲೆ ಒಂದು ಕೃಪೆಯನ್ನು ಮಾಡೋದಕ್ಕೋಸ್ಕರ ರಾತ್ರಿ ಹೊತ್ತು ಅವನು ನಿದ್ದೆ ಮಾಡ್ತಾ ಇದ್ದಾಗ ಚೆನ್ನಾಗಿ ಸುರಿಸುತ್ತಂತೆ ಅವನ ಜಮೀನಿನಲ್ಲಿ. ಅದೇ ರೀತಿ ಭಗವಂತ ಕೇಳದೇ ಇದ್ದರೂ ಕೂಡ ಅವನಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತಾನೆ. ಆ ರೀತಿ ಭಗವಂತ ಕೊಟ್ಟಿದ್ದಾನೆ ನನಗೆ ಅಂತ ಅವನು ಹೇಳ್ತಾ ಇದ್ದಾನೆ. 11ನೇ ಸ್ಕಂಧದಲ್ಲಿ ಉದ್ಧವ ಗೀತೆಯಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕವನ್ನು ಮುಂದೆ ಇಡ್ತೇನೆ. ಯದ್ಯದ್ ಇಷ್ಟತಮಂ ಲೋಕೆ ಯಚ್ಚ ಅತಿ ಪ್ರಿಯಂ ಆತ್ಮನಃ ತತ್ತತ್ ನಿವೇದಯೇನ್ ಮಹ್ಯಂ ತದ್ ಆನಂತ್ಯಾಯ ಕಲ್ಪತೆ.
ಪರಮಾತ್ಮ ಹೇಳ್ತಾ ಇದ್ದಾನೆ ಉದ್ಧವನಿಗೆ, ನೀ ಈ ಲೋಕದಲ್ಲಿ ಯಾವ ಯಾವ ವಸ್ತು ನಿನಗೆ ಅತ್ಯಂತ ಇಷ್ಟವೋ, ಅತ್ಯಂತ ಪ್ರಿಯವೋ ಅದನ್ನು ನನಗೆ ಸಮರ್ಪಿಸಿಬಿಡು. ಅದರಿಂದ ನಿನಗೆ ಅನಂತತ್ವ ಉಂಟಾಗುತ್ತೆ. ನೀನು ಸ್ವಲ್ಪ ವಸ್ತುವನ್ನು ಪರಮಾತ್ಮನಿಗೆ ದಾನ ಮಾಡಿದ್ರೂ ಕೂಡ ಅನಂತವಾದ ಫಲ ನಿನಗೆ ಉಂಟಾಗುತ್ತೆ. ಹಾಗೆಯೇ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ ಪರಮಾತ್ಮ, ಪ್ರಾಯೇಣ ಭಕ್ತಿಯೋಗೇನ ಸತ್ಸಂಗೇನ ವಿನಾ ಉದ್ಧವ ನೋಪಾಯೋ ವಿದ್ಯತೆ ಸಧ್ರ್ಯಂ ಪ್ರಾಯಣಂ ಹಿ ಸತಾಂ ಅಹಂ. ಭಕ್ತಿಯೋಗವನ್ನು ಬಿಟ್ಟರೆ, ಸತ್ಪುರುಷರ ಸಂಘವನ್ನು ಬಿಟ್ಟರೆ ಬೇಗ ಮುಕ್ತಿಯನ್ನು ಪಡೆಯಲಿಕ್ಕೆ, ರಕ್ಷಣೆಯನ್ನು ಪಡೆಯಲಿಕ್ಕೆ ಬೇರೆ ಯಾವ ಉಪಾಯವೂ ಕೂಡ ಇಲ್ಲ. ಒಬ್ಬ ಭಕ್ತ ಸಂಪೂರ್ಣವಾಗಿ ಭಗವಂತನಲ್ಲಿ ಆತನ ಮನಸ್ಸು ನೆಟ್ಟಿದೆ, ಅವನಿಗೆ ಮೈಮೇಲೆ ಜ್ಞಾನವೇ ಇಲ್ಲ, ಅಂಥ ಭಕ್ತನನ್ನು ಭಗವಂತ ವರ್ಣಿಸ್ತಾನೆ. ದೇಹಂಚ ನಶ್ವರಂ ಅವಸ್ಥಿತಂ ಉತ್ಥಿತಂ ವಾ ಸಿದ್ಧೋ ನ ಪಶ್ಯತಿ ಯತಃ ಅಧ್ಯಗಮತ್ ಸ್ವರೂಪಂ ದೈವಾದ್ ಅಪೇತಂ ಉತ ದೈವವಶಾದುಪೇತಂ ದೈವಾದ್ ಅಪೇತಂ ಉತ ದೈವವಶಾದ್ ಉಪೇತಂ ವಾಸೋ ಯಥಾ ಪರಿಕೃತಂ ಮದಿರಾ ಮದಾಂಧಃ. ಈ ಮನುಷ್ಯನಿಗೆ ಭಗವಂತನ ಭಕ್ತಿ ಎಷ್ಟು ಮಟ್ಟಿಗೆ ಏರಿದೆ ಮನಸ್ಸಿನಲ್ಲಿ ಅಂದರೆ ಹುಚ್ಚನ ಹಾಗೆ ನಡ್ಕೋತಾ ಇದ್ದಾನೆ. ಈ ದೇಹ ನಿಂತಿದೆಯೋ ಮಲಗಿದೆಯೋ ಕೂತಿದೆಯೋ ಅದರ ಮೇಲೆ ಪರಿವೇ ಇಲ್ಲ, ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲವೋ ಅದು ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ಒಬ್ಬ ಕುಡುಕ ಎಲ್ಲವನ್ನೂ ಕೂಡ ಮರೀತಾನೋ ಅದೇ ರೀತಿಯಲ್ಲಿ ಭಗವಂತನ ಭಕ್ತನೂ ಕೂಡ ಎಲ್ಲವನ್ನೂ ಮರೀತಾನೆ. ಪರಮಹಂಸರು ಹೇಳ್ತಾ ಇದ್ದರು, ಈ ಭಕ್ತ ಕೆಲವು ಸಲ ಹುಚ್ಚನ ಹಾಗೆ, ಕೆಲವು ಸಲ ಪಿಶಾಚಿಯ ಹಾಗೆ, ಕೆಲವು ಸಲ ಮಗುವಿನ ಹಾಗೆ ಅವನು ನಡ್ಕೋತಾನೆ. ಇನ್ನು ಕಡೆಯದಾಗಿ 12ನೇ ಸ್ಕಂಧದಲ್ಲಿ ಕಲಿಯುಗದ ವರ್ಣನೆ ಬರುತ್ತೆ. ವಿತ್ತಮೇವ ಕಲೌ ನೃಣಾಂ ಜನ್ಮ ಆಚಾರ ಗುಣೋದಯ ಧರ್ಮನ್ಯಾಯ ವ್ಯವಸ್ಥಾಯಾಂ ಕಾರಣಂ ಬಲಮೇವ ಹಿ. ಈ ಕಲಿಯುಗದಲ್ಲಿ ಉತ್ತಮ ಜನ್ಮ, ಉತ್ತಮ ಆಚಾರ, ಉತ್ತಮ ಗುಣಗಳು ಎಲ್ಲ ಯಾರಿಗಿದೆ ಅಂತಂದರೆ ಧನವಂತನಿಗೆ. ಅವನಿಗೆ ಹಣ ಇದ್ದರೆ ಸಾಕು, ಇದೆಲ್ಲ ಇದ್ದ ಹಾಗೆ ಲೆಕ್ಕ. ಹಾಗೆಯೇ ಧರ್ಮ ಮತ್ತು ನ್ಯಾಯ ಎಂಬತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಯಾರಿಗೆ ಸಾಧ್ಯ ಅಂದರೆ ಬಲ ಇರತಕ್ಕಂಥವನಿಗೆ. ಯಾರು ಜೋರಾಗಿದ್ದಾನೋ ಅವನ ಕಡೆ ಧರ್ಮ, ಅವನ ಕಡೆ ನ್ಯಾಯ ಇರುತ್ತೆ. ಆದರೆ ಈ ಕಲಿಯ ಪ್ರಭಾವವನ್ನು ಹೇಗೆ ಹೋಗಲಾಡಿಸೋದು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತಾರೆ ಈ ಸ್ಕಂದದಲ್ಲಿ. ಪುಂಸಾಂ ಕಲಿಕೃತಾನ್ ದೋಷಾನ್ ದ್ರವ್ಯ ದೇಶ ಆತ್ಮಸಂಭವಾನ್ ಸರ್ವಾನ್ ಹರತಿ ಚಿತ್ತಸ್ಥೋ ಭಗವಾನ್ ಪುರುಷೋತ್ತಮಃ. ಈ ಕಲಿಯ ಎಲ್ಲ ದೋಷಗಳನ್ನು ಕೂಡ ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮ ಪುರುಷೋತ್ತಮ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಶ್ರುತಃ ಸಂಕೀರ್ತಿತಃ ಧ್ಯಾತಃ ಪೂಜಿತಶ್ಚ ಆದೃತೋಪಿ ವಾ ನೃಣಾಂ ಧುನೋತಿ ಭಗವಾನ್ ಹೃತ್ಸ್ಥೋ ಜನ್ಮ ಅಯುತ ಅಶುಭಂ. ಒಂದು ವೇಳೆ ಭಗವಂತನ ನಾಮವನ್ನು ಕೇಳಿದರೆ, ಸಂಕೀರ್ತನೆ ಮಾಡಿದ್ರೆ, ಧ್ಯಾನ ಮಾಡಿದರೆ, ಪೂಜೆ ಮಾಡಿದ್ರೆ, ಭಗವಂತನನ್ನು ಅಥವಾ ಸತ್ಪುರುಷರನ್ನು ಆಧರಿಸಿದರೆ ಆ ಭಗವಂತ ಏನು ಮಾಡ್ತಾನೆ, ನಮ್ಮ ಹೃದಯದಲ್ಲಿ ಇರುವುದರಿಂದ ನೂರಾರು ಅಥವಾ ಲಕ್ಷಾಂತರ ಜನ್ಮಗಳ ಅಶುಭವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ, ಹೋಗಲಾಡಿಸ್ತಾನೆ. ಈ 3 ದಿನ ಉಪನ್ಯಾಸಗಳಲ್ಲಿ ಭಾಗವತದ ಒಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರಿಂದ ನಿಮಗೆ ಅರ್ಥವಾಗಬಹುದು ಎಂತಹ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಇದು. ಈ ಗ್ರಂಥವನ್ನು ಅಧ್ಯಯನ ಮಾಡಿದಷ್ಟು ಕೂಡ ನಮ್ಮ ಭಕ್ತಿ ಪ್ರವೃದ್ಧವಾಗುತ್ತೆ. ಇದರಲ್ಲಿ ಅನೇಕ ಕಡೆ ಬಹಳ ಕಷ್ಟವಾಗಿರ್ತಕ್ಕಂತಹ, ಕ್ಲಿಷ್ಟವಾಗಿರ್ತಕ್ಕಂತಹ ಯೋಚನೆ ಭಾವನೆಗಳು ಬರುತ್ತೆ. ಅದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂಥ ವಿಷಯ, ಸಾಂಖ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಎಲ್ಲ ಬರುತ್ತೆ. ಅದನ್ನೆಲ್ಲ ಸುಲಭವಾಗಿ ನಾವು ಬಿಟ್ಬಿಡಬಹುದು. ಮುಖ್ಯವಾಗಿ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಉಪದೇಶಗಳನ್ನು ನಾವು ಅರ್ಥ ಮಾಡಿಕೊಂಡು ಆಚರಣೆಗೆ ತಂದ ಪಕ್ಷದಲ್ಲಿ ನಮ್ಮ ಜೀವನ ನಿಜವಾಗಿಯೂ ಕೂಡ ಉತ್ತಮವಾಗುತ್ತೆ, ಯಾವ ಸಂದೇಹವೂ ಇಲ್ಲ. ಈ ಸಂದರ್ಭದಲ್ಲಿ ನನಗೆ ಒಂದು ವಿಶೇಷ ಅವಕಾಶವನ್ನು ಕೊಟ್ಟು ನನ್ನ ಕೆಲವು ಯೋಚನೆ ಭಾವನೆಗಳನ್ನು
ನಿಮ್ಮ ಮುಂದೆ ಇಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀಮಾನ್ ರಾಮಸ್ವಾಮಿಯವರಿಗೆ, ಈ ಗೋಖಲೆ ಸಂಸ್ಥೆಗೆ ನನ್ನ ವಿಶೇಷವಾಗಿರ್ತಕ್ಕಂಥ ವಂದನೆಗಳು.